ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ಶೋಭಾನೆಯ 3ನೇ ಸಂಚಿಕೆಯಲ್ಲಿ ಇಲ್ಲಿವರೆಗೆ ಲಕ್ಷ್ಮಿಯ ಸರ್ವಮಂಗಳ ರೂಪವಾದ ಅಲಂಕಾರದ ಚಿಂತನೆ ವರ್ಣನೆಯನ್ನು ನಾವು ನೋಡಿದ್ವಿ 2ನೇ ಸಂಚಿಕೆಯಲ್ಲಿ. ಈಗ ಲಕ್ಷ್ಮೀದೇವಿ ಒಬ್ಬೊಬ್ಬರ ದೋಷಗಳನ್ನು ಚಿಂತನೆ ಮಾಡಲಿಕ್ಕೆ ಮನದಲ್ಲಿ ಆಲೋಚಿಸಿದಳು. ಮನಸ್ಸಲ್ಲೇ ಅವರ ದೋಷಗಳನ್ನು ಚಿಂತಿಸಿದಳು. ದೊಡ್ಡದಾಗಿ ಹೇಳಲಿಲ್ಲ. ಇನ್ನೊಬ್ಬರ ದೋಷವನ್ನು ಎತ್ತಿ ತೋರಿಸಬಾರದು ಅನ್ನೋ ಒಂದು ಲೋಕಕ್ಕೆ ನೀತಿಯಂತೆ ಇದನ್ನು ಹೇಳ್ತಾ ಮುಂದಿನ ನುಡಿಯನ್ನು ಶುರು ಮಾಡ್ತಾರೆ. ಇಲ್ಲಿ ಎಲ್ಲ ದೇವತೆಗಳು ಕ್ರಮವಾಗಿ ಇಲ್ಲ, ತಾರತಮ್ಯವಾಗಿಲ್ಲ, ಆದರೆ ಭಗವಂತನ ನಿರ್ದುಷ್ಟತ್ವವನ್ನು ಹೇಳಲಿಕ್ಕಾಗಿ ಎಲ್ಲ ದೇವತೆಗಳ ದೋಷವನ್ನು ಇಲ್ಲಿ ಚಿಂತನೆ ಮಾಡ್ತಾ ಬರ್ತಾಳೆ ಲಕ್ಷ್ಮೀದೇವಿ. ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತೇತರಾನ್ ಜಹೌ ಅಂತ ಸ್ಪಷ್ಟವಾಗಿ ನಿರ್ಣಯವನ್ನು ಹೇಳಿದ್ದಾರೆ. ಇನ್ನೊಬ್ಬರ ದೋಷ ಹೇಳ್ತಿರೋದು ಯಾಕೆ ಅಂದರೆ ನಮ್ಮ ತಿಳುವಳಿಕೆಗೆ. ಲಕ್ಷ್ಮೀದೇವಿಗೆ ತಿಳಿದಿಲ್ಲ ಅಂತಲ್ಲ, ಮತ್ತು ಅವಳು ಮಾನಿನಿ, ಜಗದ ತಾಯಿ. ಅವಳಿಗೆ ದೇವತೆಗಳು ಅಂದರೆ ತನ್ನ ಸ್ವಂತ ಮಕ್ಕಳು. ಅವರ ದೋಷವನ್ನು ಅವಳು ಖುಷಿಯಿಂದ ಸಂತೋಷದಿಂದ ಹೇಳ್ತಿದ್ದಾಳೆ ಅಂತಲ್ಲ. ಆದರೆ ನಮಗೆ ತಾರತಮ್ಯದ ಜ್ಞಾನ ಉಂಟಾಗಲಿಕ್ಕಾಗಿ ಈ ಒಂದು ಚರ್ಯೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮತ್ತು ಇನ್ನೊಂದು, ಇಲ್ಲಿ ಕೊಟ್ಟಿರುವ ಪೌರಾಣಿಕ ಪ್ರಸಂಗಗಳೆಲ್ಲವೂ ಅವುಗಳ ದೋಷವನ್ನು ಹೇಳಿದರೂ ಅದು ಯಾವುದೂ ದೇವತೆಗಳಿಗೆ ದೋಷವನ್ನು ಉಂಟು ಮಾಡಿಲ್ಲ ಅನ್ನೋದು ಅತ್ಯಂತ ವಿಶಿಷ್ಟವಾದ ಚಿಂತನೆ. ಇದನ್ನು ನಾವು ಮರೆಯಬಾರದು. ಅದು ಯಾವುದೂ ಅವರಿಗೆ ದೋಷಪ್ರದ ಅಲ್ಲ. ದೇವತೆಗಳಲ್ಲಿರುವ ದೊಡ್ಡ ದೋಷ ಅಂದರೆ ಪರಾಧೀನತೆ ಒಂದೇ. ಭಗವಂತನ ಅಧೀನತ್ವ ಅನ್ನೋದೊಂದು ಲಕ್ಷ್ಮೀದೇವಿಯ ದೃಷ್ಟಿಯಲ್ಲಿ ದೋಷ ಹೊರತು ಇನ್ಯಾವುದೇ ಕ್ರಿಯೆಗಳು, ದೇವತೆಗಳು ಅಂದರೆ ಜಾತಾಪರೋಕ್ಷಿಗಳು, ಭಗವಂತನನ್ನು ನೋಡಿದ್ದಾರೆ ಅಂದಮೇಲೆ ಅವರಲ್ಲಿ ಸಹಜವಾಗಿ ದೋಷಗಳು ಇರೋದಿಲ್ಲ. ಇದ್ದರೂ ಕೂಡ ಅತ್ಯಂತ ಅಲ್ಪ ಇರುತ್ತೆ. ಅದು ಅನೇಕ ದೃಷ್ಟಿಯಿಂದ, ಭಗವತ್ ಸಂಕಲ್ಪದಿಂದ ಇಲ್ಲ ಇತ್ಯಾದಿ ಇನ್ನೊಬ್ಬರ ಅಧಿಕ ಪುಣ್ಯವನ್ನು ಹ್ರಾಸಕ್ಕಾಗಿ ಈ ರೀತಿಯ ಕಾರಣಗಳಿರುತ್ತೆ ಹೊರತು ಲೋಕದ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಅದು ದೋಷವೇ ಅಲ್ಲ. ಆದರೆ ಅವರು ಭಗವಂತನಿಗಿಂತ ಅವರರು ಅಂತ ಚಿಂತನೆ ಮಾಡಲಿಕ್ಕಾಗೆ ಈ ದೋಷಗಳ ಚಿಂತನೆ. ಈ ಜ್ಞಾನವನ್ನು ನಾವು ಸ್ಪಷ್ಟವಾಗಿ ಇಟ್ಕೊಂಡು ಈ ಪದ್ಯಗಳನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದೀನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು. ಇಲ್ಲಿ ಹೇಳ್ತಾರೆ, ತನ್ನ ಮಕ್ಕಳ ಕುಂದ. ಲಕ್ಷ್ಮೀದೇವಿ ಜಗದಭಿಮಾನಿ. ಯದ್ಯಪಿ ಅವಳಿಗೆ ಎಲ್ಲ ಜೀವಜಾತಗಳು ತನ್ನ ಮಕ್ಕಳೇನೆ. ಎಲ್ಲರನ್ನೂ ಸೃಷ್ಟಿಸುವವಳು ಅವಳೇ, ಪಾಲಿಸುವವಳು ಅವಳೇ, ಕೊನೆಗೆ ಲಯವನ್ನು ಉಂಟು ಮಾಡುವವಳು ಅವಳೇ. ಅಂತಹ ತಾಯಿಗೆ ತನ್ನ ಮಕ್ಕಳ ಕುಂದನ್ನು ಹೇಳೋದಕ್ಕೆ ನಾಚಿಕೆಯೇ. ಆದರೂ ಕೂಡ ತನ್ನಾಮದಿಂದಲೇ ಕರೆಯದೆ, ಅವರನ್ನು ಹೆಸರಿನಿಂದ ಕರೆಯದೆ ಕ್ವಚಿತ್ ಅಂತ ಅವರವರ ದೋಷಗಳನ್ನು ಸೂಕ್ಷ್ಮವಾಗಿ ಇಲ್ಲಿ ಮನದಲ್ಲಿ ಚಿಂತಿಸಿದ್ದಾಳೆ. ಯೋಚನೆ ಮಾಡ್ತಾ ಮುಂದೆ ಸರಿದಿದ್ದಾಳೆ ಸ್ವಯಂವರದಲ್ಲಿ. ಹೊರತು ಇಲ್ಲಿ ಅವರ ದೋಷೈಕ ದೃಕ್ಕಾಗಲಿಕ್ಕೆ ಅವಳಿಗೆ ಇಚ್ಛೆ ಇಲ್ಲ. ಇನ್ನು ಯಾವಾಗಲೂ ತಮ್ಮ ಸಮಾನರೋ ಉತ್ತಮರಲ್ಲೋ ದೋಷವನ್ನು ಎಣಿಸೋದ್ರಲ್ಲಿ ಸಂತೋಷ ಇರುತ್ತೆ. ತಮಗಿಂತ ತೀರಾ ಯೋಗ್ಯತೆಯಲ್ಲಿ ಕಮ್ಮಿ ಇರೋರ ದೋಷಗಳು ಎಂದೂ ನಮಗೆ ದೊಡ್ಡದು ಅನಿಸೋದೇ ಇಲ್ಲ. ಲೋಕದಲ್ಲೇ ಆಗಲಿ, ನಾವು ಹಿರಿಯರಾದವರು ಮಕ್ಕಳ ದೋಷಗಳನ್ನು ತುಂಬ ಸಹಜವಾಗಿ ಗ್ರಹಿಸಿಬಿಡ್ತೇವೆ. ಅದು ಮಕ್ಕಳು ಆದ್ದರಿಂದ ಅಂತ. ಹಾಗೆ ಇಲ್ಲೂ ಅಷ್ಟೇ, ತನಗಿಂತ ಅತ್ಯಂತ ಅವರರಾದ ದೇವತೆಗಳ ಸಣ್ಣ ಪುಟ್ಟ ದೋಷಗಳು ದೋಷವೇ ಅಲ್ಲ ಲಕ್ಷ್ಮೀದೇವಿಯ ದೃಷ್ಟಿಯಲ್ಲಿ. ಆದರೆ ನಮಗೆ ಇದು ಪ್ರಸ್ತುತ ಯಾಕೆ ಅಂದರೆ ಭಗವತ್ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿಕೊಳ್ಳಿಕ್ಕಾಗಿ. ಹಾಗಾಗಿ ಇಲ್ಲಿ ಕ್ರಮವಾಗಿ ತಾರತಮ್ಯ ಕೊಡದೇ ಇದ್ರೂ ಕೂಡ ಅವರವರ ದೋಷಗಳನ್ನು ಶಾಸ್ತ್ರರೀತ್ಯ ವಿಮರ್ಶೆ ಮಾಡಿ ತಾರತಮ್ಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ದೇವತೆಗಳ ಚಿಂತನೆಯಿಂದ ಅನ್ನೋದು ಲಕ್ಷ್ಮಿಯ ತಾತ್ಪರ್ಯ. ಇಲ್ಲಿ ಇದನ್ನೇ ಯಾಕೆ ವಾದಿರಾಜರು ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಇದು ಭಾಗವತದಲ್ಲೇ ಇದೆ. ಅಲ್ಲಿ ಕೇವಲ 4-5 ಶ್ಲೋಕಗಳಲ್ಲಿ ಬಂದಿದೆ. ಇಡೀ ಸಮುದ್ರ ಮಥನದ ಪ್ರಸಂಗವೇ 27-28 ಶ್ಲೋಕಗಳಲ್ಲಿ ಬಂದಿದೆ. ಅದರಲ್ಲಿ 5-6 ಶ್ಲೋಕಗಳಲ್ಲಿ ದೇವತೆಗಳ ದೋಷ ಚಿಂತನೆ ಆಗಿದೆ. ಅದದೇ ಪದಗಳನ್ನು ಇಲ್ಲಿ ತೋರಿಸಿ ಭಾಗವತದ ಪ್ರಸ್ತುತತೆಯನ್ನು ಇಲ್ಲಿ ವಾದಿರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏವಂ ವಿಮೃಶ್ಯ ಎಂಬ ಭಾಗವತದ ಶ್ಲೋಕದಿಂದ ಶುರುವಾಗ್ತದೆ. ಅದು ಉನ್ನತ ದೋಷಗಳೆಣಿಸಿದಳು ಅಂತ ಹೇಳಿದ್ದಾರೆ. ಉನ್ನತ ದೋಷ ಅಂದರೆ ಪರಾಧೀನತೆಯೇ.
ಭಗವಂತನ ಸಂಕಲ್ಪಕ್ಕೆ, ಅವರಿಗಿಂತ ಹಿರಿಯರಾದ ದೇವತೆಗಳ ಬ್ರಹ್ಮಾದಿಗಳ ಸಂಕಲ್ಪಕ್ಕೆ ತಕ್ಕಂತೆಯೇ ಎಲ್ಲ ದೇವತೆಗಳು ನಡೆದುಕೊಳ್ಳಬೇಕು ಹೊರತು ಅದನ್ನು ಬಿಟ್ಟು ಸ್ವತಂತ್ರವಾಗಿ ಅವರು ಕೂಡ ಕಾರ್ಯ ಮಾಡಲಿಕ್ಕೆ ಅರ್ಹರಲ್ಲ. ಇದೇ ಅವರ ಉನ್ನತ ದೋಷ. ಇದನ್ನು ಬೇರೆ ಬೇರೆ ಪ್ರಸಂಗಗಳ ಮೂಲಕ ಲಕ್ಷ್ಮೀದೇವಿ ಇಲ್ಲಿ ತೋರಿಸಿಕೊಟ್ಟಿದ್ದಾಳೆ ಅನ್ನೋದು ಮಾತ್ರ ವಿವಕ್ಷೆ ಇರಬೇಕು. ಆದ್ದರಿಂದ ನಾವು ಅವರನ್ನು ತುಂಬ ಗೌರವದಿಂದ ಕಾಣಬೇಕು. ಯಾವಾಗಲೂ ಅಷ್ಟೇ, ದೇವತೆಗಳು ಅಂದರೆ ಅವರು ತತ್ವಾಭಿಮಾನಿಗಳು, ಬ್ರಹ್ಮಾಂಡದಲ್ಲಿದ್ದು ಭಗವಂತನ ಅನುಗುಣವಾಗಿ ಬ್ರಹ್ಮಾಂಡದ ಕ್ರಿಯೆಗಳಲ್ಲಿ ನಿರತರಾಗಿರುವ ತತ್ವಗಳು. ಹಾಗಾಗಿ ಇದ್ಯಾವುದು ನಾವು ಅವರನ್ನು ನೀಚರನ್ನಾಗಿ ಕಾಣಲಿಕ್ಕೆ ಇರೋದಲ್ಲ. ಲಕ್ಷ್ಮೀದೇವಿಗಿಂತ ಭಗವಂತನಿಗಿಂತ ಅವರರು ಅನ್ನೋ ಚಿಂತನೆ ಮಾತ್ರ ನಮ್ಮಲ್ಲಿರಬೇಕು. ನಮಗಿಂತ 1000 ಪಟ್ಟು ಉತ್ತಮರಾದ ಯೋಗ್ಯ ಜೀವನಗಳು, ಮುಕ್ತಿ ನಿಶ್ಚಯವಾದ ಎಲ್ಲ ತತ್ವಗಳು ಅವರು. ಹಾಗಾಗಿ ಆ ಗೌರವದೊಂದಿಗೆ ಈ ಚಿಂತನೆಯನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ. ಈ ಎಲ್ಲ ಕಾರಣದಿಂದ ಅವರ ಹೆಸರನ್ನು ಕರೆಯದೆ, ಅವರ ದೋಷವನ್ನು ದೊಡ್ಡದು ಅಂತ ಮಾಡದೆ, ಬಹಳ ಸೂಚ್ಯವಾಗಿ ಲಕ್ಷ್ಮೀದೇವಿ ದೋಷಗಳನ್ನು ತಿಳಿಸ್ತಾ ಹೋದ್ಲು ಅಂತ ಹೇಳಿದ್ದಾರೆ. ಬಾಂಧವಾಹ ವಿಷ್ಣು ಭಕ್ತಾಶ್ಚ ಅಂತಿದೆ. ಹಾಗಾಗಿ ಭಗವದ್ಭಕ್ತರ ದೋಷಗಳನ್ನೇ ನಾವು ಕ್ಷಮಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕ್ಷಮಾ ಬಾಹ್ಯೇಷು ಶತ್ರುಷು ಅಂತ. ಹೊರಗಿನವರ ದೋಷಗಳನ್ನು ನಾವು ಸಾಧ್ಯವಾದಷ್ಟು ಕ್ಷಮಿಸಬೇಕು ಅನ್ನೋದು ಶಾಸ್ತ್ರದ ಉಲ್ಲೇಖ. ಹೀಗಿರುವಾಗ ದೇವತೆಗಳ ದೋಷಗಳನ್ನು ಮಾತಾಡಲಿಕ್ಕೂ ಕೂಡ ನಮಗೆ ಅರ್ಹತೆ ಇಲ್ಲ. ಇಲ್ಲಿ ತಾರತಮ್ಯ ಜ್ಞಾನ ಮಾತ್ರ ಸಂವಾದಿ. ಅದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಎಚ್ಚರಿಕೆಯೊಂದಿಗೆ ಈ ಶ್ಲೋಕಗಳನ್ನು ಚಿಂತಿಸೋಣ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ. ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು, ಲಲನೆಯ ನಿವರು ಒಲಿಸುವರೇ. ದೇವತೆಗಳು ಅಂತ ಹೇಳ್ತಾ ಮೊದಲಿಗೆ ಋಷಿಗಳ ಚಿಂತನೆ ಮಾಡಿದ್ದಾರೆ ಅನ್ನೋದೊಂದು ಪ್ರಶ್ನೆ. ಆದರೆ ದೋಷ ಅಂತ ಹೇಳುವಾಗ ಬಾಹ್ಯವಾಗಿ ನಮಗೆ ಕಾಣಬಹುದಾದ ದೊಡ್ಡ ದೋಷ ಅಂದರೆ ಏನು? ಅದು ಕೋಪ. ಎಲ್ಲ ಪುಣ್ಯ ಸಾಧನೆಯು ಕೋಪದಿಂದ ನಾಶವಾಗಿ ಹೋಗುತ್ತೆ ಅನ್ನೋದನ್ನು ಸೂಚಿಸಲಿಕ್ಕಾಗಿ ಮೊದಲು ಅಲ್ಲಿ ದೇವತೆಗಳೊಬ್ಬರೇ ಅಲ್ಲ, ಮುಂಚೆಯೂ ಮುಂದಿನ ಪದ್ಯದಲ್ಲೂ ನಾನು ತಿಳಿಸಿದ್ದೇನೆ. ಭಾಗವತದ ಪ್ರಕಾರ ಅಲ್ಲಿ ದೇವತೆಗಳೊತ್ತಿಗೆ ಅಸುರರು ಅಂದರೆ ಸುರರಲ್ಲದೇ ಇರುವ ಎಲ್ಲ ಋಷಿಗಣ, ಮನುಜಗಣ ಮತ್ತು ದೈತ್ಯಗಣ ಎಲ್ಲರೂ ಕೂಡ ಅಲ್ಲಿದ್ದರು. ಎಲ್ಲರೂ ಋಷಿಗಳೂ ಕೂಡ ಯೋಗ್ಯರು. ಆದರೆ ಅವರೂ ಕೂಡ ಯಥಾಯೋಗ್ಯವಾಗಿ ಭಗವಂತನ ಒಂದು ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಭಾಗ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಬಂದ ಸುಜೀವಿಗಳು. ಹಾಗಾಗಿ ಅವರ ದೋಷವು ಚಿಂತನೆಗೆ ಯೋಗ್ಯ ಇಲ್ಲಿ. ಇದನ್ನೇ ಆಚಾರ್ಯರು ನಿರ್ಣಯದಲ್ಲಿ ಹೇಳಬೇಕಾದ್ರೆ, ರಾಮಾವತಾರದಲ್ಲಿ ಸೀತಾ ಸ್ವಯಂವರ ಹೇಳುವಾಗೂ ಹೇಗೆ ಅಮೃತ ಮಥನ ಕಾಲದಲ್ಲಿ ದೇವತೆಗಳೆಲ್ಲ ಅದನ್ನು ಕಂಡು ಪುಣ್ಯವನ್ನು ಕಟ್ಕೊಂಡ್ರು, ಅದೇ ರೀತಿ ಇಲ್ಲಿ ಋಷಿಗಳ ಪ್ರೀತ್ಯರ್ಥವಾಗಿ ರಾಮ ವಿವಾಹವಾದ ಅಂತ ಉಲ್ಲೇಖ ಮಾಡ್ತಾರೆ. ಅಂದರೆ ಋಷಿಗಳೂ ಕೂಡ ಈ ಒಂದು ಭಾಗ್ಯವನ್ನು ಕಾಣಲಿಕ್ಕೆ ಯೋಗ್ಯ ಜೀವಿಗಳು. ಹಾಗಾಗಿ ಅವರ ದೋಷದೊಂದಿಗೆ ಈ ಪದ್ಯವನ್ನು ಮೊದಲು ಮಾಡ್ತಾಳೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ. ಬಹಳಷ್ಟು ಕಷ್ಟದಿಂದ, ಕಾಯಕ್ಲೇಶಗಳಿಂದ ದೇಹವನ್ನು ಶೋಷಣ ಮಾಡಿ ಪಂಚಾಗ್ನಿಗಳು ಇತ್ಯಾದಿ ಅನೇಕ ರೀತಿಯಲ್ಲಿ ಆಯುಷ್ಯಮಾನದವರೆಗೂ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಗಳಿಸಿರ್ತಾರೆ ಋಷಿಗಳು. ಅತ್ಯಂತ ಸಾಧಕ ಜೀವಿಗಳು. ಅಂಥವರೂ ಕೂಡ ಅನೇಕ ಪ್ರಸಂಗಗಳಲ್ಲಿ ದುರ್ಬಲತೆಯಿಂದ ಕೋಪಕ್ಕೆ ತುತ್ತಾಗಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಅದರಿಂದ ಎಷ್ಟೋ ಪುಣ್ಯನಾಶವನ್ನು ಮಾಡಿಕೊಳ್ತಾರೆ. ಇಂತಹವರನ್ನು ಲಲನೆ ಒಲಿತಾಳ ಅಂತ. ಒಬ್ಬ ಕನ್ಯೆಯ ದೃಷ್ಟಿಯಿಂದ ಅದು ದೋಷವೇ. ಸಾಧಕರು ಅವರು. ಮತ್ತು ಇದನ್ನೇ ಪುರಂದರದಾಸರು ಕೂಡ ಅತ್ಯಂತ ಸರಳವಾಗಿ ಒಲ್ಲೇನ ವೈದಿಕ ಗಂಡನ್ನ ಅಂತ ಕೀರ್ತನೆಯಲ್ಲಿ ಮಾಡಿದ್ದಾರೆ. ಅಂದರೆ ಸಾಧಕರು ಮುಖ್ಯವಾಗಿ ಅವರು ಜೀವನ ಸಾರ್ಥಕ ಮಾಡ್ಕೊಳ್ತಾರೆ ಅನ್ನೋದು ಎಷ್ಟು ಸತ್ಯನೋ, ಒಬ್ಬ ವಿವಾಹದ ಹೊಸ್ತಿಲಲ್ಲಿರುವ ಕನ್ಯೆಯ ದೃಷ್ಟಿಯಲ್ಲಿ ಅವರು ಯೋಗ್ಯರಲ್ಲ. ಯಾಕೆಂದರೆ ಅವರು ಸಾಂಸಾರಿಕವಾಗಿ ಅನರ್ಹರು. ಅವರಿಗೆ ಸಂಸಾರಕ್ಕಿಂತ ತಮ್ಮ ತಪಸ್ಸು, ಯೋಗ, ಸಾಧನೆಯಲ್ಲೇ ರುಚಿ ಜಾಸ್ತಿ. ಹಾಗಾಗಿ ಕನ್ಯೆಗೆ ಅವರು ಪ್ರೀತರಾಗೋದಿಲ್ಲ ಅನ್ನೋ ಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾಳೆ ಲಕ್ಷ್ಮೀದೇವಿ. ಅಂತೂ ಕೋಪ ಅನ್ನೋದು ಒಂದು ದೋಷ ಅನ್ನೋದು ಇದು ಬರೀ
ಋಷಿಗಳಲ್ಲ, ದೇವತೆಗಳು ಅನೇಕ ಕಾಲದಲ್ಲಿ ಶಾಪ ಕೊಟ್ಟು, ಕೋಪದಿಂದ ಶಾಪ ಕೊಟ್ಟು ಪುಣ್ಯ ಹ್ರಾಸ ಮಾಡಿಕೊಂಡು ಅಥವಾ ಭಗವದ್ ಇಚ್ಛೆಗೆ ಕಾರಣರಾಗಿ ಆ ಕಾರ್ಯವನ್ನು ಮಾಡಿದ್ದಿದೆ. ಅಂತೂ ಕೋಪದಿಂದ ಒಂದು ಪ್ರಮಾದ ಆಗತ್ತೆ ಅನ್ನೋದನ್ನು ಇಲ್ಲಿ ಲಕ್ಷ್ಮೀದೇವಿ ತೋರಿಸಿಕೊಟ್ಟಿದ್ದಾಳೆ. ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು, ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತ ಕೊಳಗಾದರು. ಎಲ್ಲ ಶಾಸ್ತ್ರಗಳೋದಿ ಇನ್ನು ಗುರುಗಳ ಚಿಂತನೆಗೆ ಬರ್ತಾರೆ. ಎಲ್ಲ ಋಷಿಗಳು ಸಾಧಕರೇ, ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಇಬ್ಬರು ಗುರುಗಳನ್ನು, ದೇವಗುರು ಮತ್ತು ದೈತ್ಯರ ಗುರುಗಳಿದ್ದಾರೆ, ಬೃಹಸ್ಪತಿ ಆಚಾರ್ಯರು ಮತ್ತು ಶುಕ್ರಾಚಾರ್ಯರು. ಅವರು ಎಂಥ ಮಹಾತ್ಮರು ಅಂದರೆ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾರೆ. ಸರ್ವಶಾಸ್ತ್ರತ್ವ ಜ್ಞಾನ ಅವರಲ್ಲಿದೆ. ಏಕಂಚ ತತ್ವತೋ ಜ್ಞಾನಂ ವಿನಾ ಸರ್ವಜ್ಞತಾಂ ನರಹ ಅಂತಹ ಎಲ್ಲ ಒಂದನ್ನು ಸಾಕೂತವಾಗಿ ತಿಳಿಲಿಕ್ಕೆ ಎಲ್ಲದರ ಜ್ಞಾನ ಬೇಕು. ಎಲ್ಲದರ ಜ್ಞಾನ ತಿಳಿದವನು ಒಂದು ವಿಷಯವನ್ನು ಚೆನ್ನಾಗಿ ಹೇಳಬಲ್ಲ. ಅಂತಹ ಸಾಮರ್ಥ್ಯ ಇರೋ ದುರ್ಲಭವಾದ ಜ್ಞಾನ ಬರೀ ವಿದ್ಯೆಯನ್ನು ಕೊಡೋದಲ್ಲ, ಉಪದೇಶದಿಂದ ವಿದ್ಯೆಯಿಂದ ಉಂಟಾಗಬಹುದಾದ ಯಾವ ಸಂಪತ್ತಿದೆ ಜ್ಞಾನ, ಅದು ಪರಲೋಕ ಸಾಧನ. ಅದನ್ನೇ ಕೊಡಲು ಸಮರ್ಥರಾಗಿರುವಂಥ ಇಬ್ಬರು ಮಹಾತ್ಮರು ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕ್ರಾಚಾರ್ಯರು. ಒಬ್ಬರು 10ನೇ ಕಕ್ಷೆ, ಒಬ್ಬರು 19ನೇ ಕಕ್ಷೆ, ಹೀಗೆ ಎತ್ತರದ ಅಧಿಕಾರ ವರ್ಗದಲ್ಲಿರೋ ಮಹಾತ್ಮರು, ದೇವ ಮತ್ತು ದೈತ್ಯ ಗುರುಗಳು. ಆದರೆ ಅವರೂ ಕೂಡ ಸಲ್ಲದ ಪುರೋಹಿತಕ್ಕೊಳಗಾದರು ಅನ್ನೋದನ್ನು ಹೇಳ್ತಾಳೆ. ಪುರೋಹಿತರು ಅಂದ್ರೇನು? ಅತ್ಯಂತ ಉನ್ನತವಾದ ಹುದ್ದೆ, ಪುರರಿಗೆ ಹಿತ, ಬರೀ ಸ್ವಂತ ಸಾಧನೆ ಅಲ್ಲದೆ ಪುರರ ಇಡೀ ಸಮಾಜದ ಹಿತಕ್ಕಾಗಿ ಇರುವವರು. ಅವರಲ್ಲಿ ಅನೇಕ ಸದ್ಗುಣಗಳನ್ನು ಸಮಾಜ ಬಯಸುತ್ತೆ. ರುಜುತ್ವ ಇರಬೇಕು, ಅತ್ಯಂತ ಸಾಧನೆ ಇರಬೇಕು, ಬಾಹ್ಯ ಮತ್ತು ಅಂತಃ ಶೌಚ ಇರಬೇಕು, ಆಮೇಲೆ ದುರಾಸೆ ಅನ್ನೋದಿರಬಾರ್ದು. ಹೀಗೆ ಮತ್ತೆ ಒಬ್ಬ ಯಜಮಾನನ ಆಪತ್ತನ್ನು ಮೊದಲೇ ತಿಳಿದು ಪರಿಹಾರ ಮಾಡುವ ಶಕ್ತಿ ಅವರಲ್ಲಿರಬೇಕು. ಅದಕ್ಕೆ ಬೇಕಾದ ಉಪಾಸನೆ ಇರಬೇಕು. ಜೊತೆಗೆ ವೈದಿಕ ಸ್ಮೃತಿ, ಶ್ರುತಿ ಸ್ಮೃತಿಗಳ ಜ್ಞಾನ ಇರಬೇಕು. ಹೀಗೆ ಅನೇಕ ಲಕ್ಷಣಗಳನ್ನು ಪುರೋಹಿತನಲ್ಲಿ ಇರಬೇಕು ಅನ್ನೋದನ್ನು ಶಾಸ್ತ್ರ ತಿಳಿಸತ್ತೆ. ಅಂತಹ ಪುರೋಹಿತರು ಕೂಡ ಬಹಳ ನಿಗ್ರಹವನ್ನು ಹೊಂದಿದವರಾಗಬೇಕು. ಅವರ ಕಾರ್ಯ ಯಜಮಾನನ ಹಿತ, ಸಮಾಜದ ಹಿತ ಹೊರತು ತಮ್ಮ ಅಭಿವೃದ್ಧಿ ಅಲ್ಲ. ತಮ್ಮ ಸ್ವಸಾಧನೆಗೆ ಅದನ್ನು, ಅವರ ಜ್ಞಾನವನ್ನು ಬಳಸಿಕೊಳ್ಳುವ ಅಧಿಕಾರ ಅವರಿಗಿಲ್ಲ. ಆದರೂ ಕೂಡ ಎಂತಹವರು ಬೃಹಸ್ಪತಿ ಆಚಾರ್ಯರ ವಿಷಯದಲ್ಲಿ ಮರುತ್ರಾಜನ ಒಂದು ಸಂಪತ್ತನ್ನು ನೋಡಿ ಅವರ ತಮ್ಮನೇ ಸಂವರ್ತನ ಪೌರೋಹಿತ್ಯವನ್ನು ಕಸಿದುಕೊಳ್ಳಿಕ್ಕೆ ನೋಡ್ತಾರೆ. ಆದರೂ ಕೂಡ ಅದಾಗೋದಿಲ್ಲ. ಸಂವರ್ತ ಅದನ್ನು ತಡಿತಾನೆ. ಅಂತೂ ಐಶ್ವರ್ಯಕ್ಕೆ ಇಚ್ಛೆ ಪಟ್ಟದ್ದಿದೆ. ಇನ್ನು ಶುಕ್ರಾಚಾರ್ಯರಂತೂ ಕುಬೇರನ ಸಂಪತ್ತನ್ನೇ ಬಯಸಿ ಕೊನೆಗೆ ಶಿವನಿಂದ ನಿಗೃಹೀತರಾಗಿ ಅವನಲ್ಲಿ ಶಿವ ಅವನನ್ನು ನುಂಗಿ ಮತ್ತೆ ಅಧಮಾಂಗದಿಂದ ಅವರನ್ನು ಹೊರಕ್ಕೆ ಬಿಟ್ಟು ಹೀಗೆ ಒಂದು ಪ್ರಸಂಗವನ್ನು ಎದುರಿಸ್ತಾರೆ. ಅಂತೂ ಪರರ ಸಂಪತ್ತು ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸಿದ್ಧನಂ ಅಂತ ಈಶಾವಾಸ್ಯ ಹೇಳುತ್ತೆ. ಅಂದರೆ ಪರರ ಸಂಪತ್ತು ಅನ್ನೋದು ಯಾವತ್ತಿಗೂ ಹಾನಿಕಾರಕ. ಅದರಲ್ಲೂ ಗುರು ಸಮಾನರಲ್ಲಿ ಮತ್ತು ಪುರೋಹಿತರಾದವರಲ್ಲಿ ಅದು ಸರ್ವಥಾ ಇರಬಾರದು. ಇದು ಸಮಾಜಕ್ಕೆ ಅತ್ಯಂತ ಎಚ್ಚರಿಕೆ. ಅದಕ್ಕೆ ಸಮಾಜದ ಬಾಧ್ಯತೆಯೂ ಇರುತ್ತೆ. ನಾವಿವತ್ತಿನ ಲೋಕದಲ್ಲಿ ನೋಡೋದಾದರೆ ಅವರನ್ನು ಅಷ್ಟು ತೃಪ್ತರನ್ನಾಗಿ ಇಡಬೇಕಾದ್ದು ಸಮಾಜದ ಕರ್ತವ್ಯ. ಯಾಕೆಂದರೆ ಅವರಿಗೆ ನಾವು ಕೊರತೆಯನ್ನು ಉಂಟು ಮಾಡಿದಾಗ ಆ ದೋಷ ನಮಗೆ ತಟ್ಟೋದಲ್ಲದೆ ಅವರಲ್ಲೂ ಕೂಡ ಸಾಧನೆಯ ಅಧಪಾತಕ್ಕೆ ಸಮಾಜವೇ ಕಾರಣ ಆಗತ್ತೆ. ಏನೇ ಇದ್ದರೂ ಕೂಡ ಪುರೋಹಿತರು ಬಹಳ ಎಚ್ಚರದಿಂದ ಇರಬೇಕಾದ ಒಂದು ವಸ್ತು ಅಂದರೆ ಐಶ್ವರ್ಯ. ಅದನ್ನು ಬಯಸಿ ಸಲ್ಲದ ಪುರೋಹಿತಕ್ಕೊಳಗಾಗಿ ದೋಷವನ್ನು ಹೊಂದಿದರು ಅನ್ನೋ ಚಿಂತನೆಯನ್ನು ಇಲ್ಲಿ ಮಾಡ್ತಾಳೆ. ಅಂತೂ ಕೋಪ ಒಂದು ದೋಷ, ಪರರ ಸಂಪತ್ತು, ಅಧಿಕವಾದ ಸಂಪತ್ತು, ಯಥಾಯೋಗ್ಯವಾದ ಸಂಪತ್ತು ಎಲ್ಲರೂ ಬಯಸಬೇಕಾದ್ದೇ. ಯಾವುದು ಸಾಧನೆಗೆ ಅನುಕೂಲವೋ, ಯಾವುದು ಜೀವನ ನಿರ್ವಹಣೆಗೆ ಕಾರಣವೋ, ಯಾವುದು ದಾನ ಧರ್ಮಾದಿಗಳಿಗೆ ಸಹಾಯಕವೋ ಅಂಥ ದೈವಿ ಸಂಪತ್ತು
ಸಂಪತ್ತು ಎಲ್ಲರಿಂದಲೂ ಬಯಸಲ್ಪಡಬೇಕು. ಸ್ವತಃ ಲಕ್ಷ್ಮೀದೇವಿಯೇ ಅದರ ಅಭಿಮಾನಿನಿ, ಅವಳು ಅದನ್ನು ಬಯಲಿಲ್ಲ. ನಮ್ಮ ಯೋಗ್ಯತೆಗೆ ಅಧಿಕವಾದ ಪರರ ಸ್ವತ್ತನ್ನು ಬಯಸಬಾರದು ಅನ್ನೋ ಒಂದು ಸೂಚನೆಯನ್ನು ಈ ಮೂಲಕ ತಿಳಿಸಿಕೊಟ್ಟಿದ್ದಾಳೆ. ಅಂತೂ ಅವರಿಬ್ಬರು ಎತ್ತರದ ಗುರುಗಳು. ಆ ಗುರುಗಳ ಸಹಾಯ ಇಲ್ಲದೆ ನಾವು ಇವತ್ತೂ ಕೂಡ ಇಹಪರದ ಸಾಧನೆಯನ್ನು ಮಾಡಿಕೊಳ್ಳಲಾರ್ವಿ. ಆದರೂ ಕೂಡ ಎಂತಹವರು ಕೆಲವೊಮ್ಮೆ ಮೋಹಕ್ಕೆ ಒಳಗಾಗ್ತಾರೆ ಅನ್ನೋ ಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾಳೆ. ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ, ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಗೈದಿದನೊಬ್ಬ, ಕಾಮದಿ ಗುರುತಲ್ಪಗಾಮಿಯೊಬ್ಬ. ಮುಂದೆ ಇನ್ನೊಂದು ದೊಡ್ಡ ದೋಷ ಅಂದರೆ ಕಾಮ. ಆ ಕಾಮದ ದೋಷದಿಂದ ಹಿಂದುಳಿದವರ ಬಗ್ಗೆ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾಳಂತೂ. ಕೋಪ ಆಯಿತು, ಸಂಪತ್ತಾಯಿತು, ಹೆಣ್ಣು ಹೊನ್ನು ಮಣ್ಣು ಇವುಗಳೇ ತಾನೇ ದೊಡ್ಡ ದೋಷಗಳು ಈ ಪ್ರಪಂಚದಲ್ಲಿ. ಹಾಗೆ ಹೇಳುವಾಗ ಕಾಮದ ಬಗ್ಗೆ ಇಲ್ಲಿ ಹೇಳ್ತಾಳೆ. ಇಲ್ಲಂತೂ ಅತ್ಯಂತ ಎತ್ತರದ ದೇವತೆಗಳ ಚಿಂತನೆ ಬರುತ್ತೆ. ಆದ್ದರಿಂದ ಸರ್ವಥಾ ನಾವು ಅಜ್ಞಾನಕ್ಕೊಳಗಾಗಬಾರ್ದು. ಬಹಳ ಎಚ್ಚರಿಕೆಯಿಂದ ಇಲ್ಲಿಯ ಒಂದು ಸಿದ್ಧಾಂತವನ್ನು, ಪ್ರಮೇಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ, ಕಾಮನಿರ್ಜಿತನೊಬ್ಬ ಅಥವಾ ಕಾಮವರ್ಜಿತನೊಬ್ಬ ಅನ್ನೋದು ಎರಡೂ ಕೂಡ ಇಲ್ಲಿ ಅತ್ಯಂತ ಉಚಿತವಾದ ಪಾಠಗಳು. ಕಾಮನಿರ್ಜಿತನೊಬ್ಬ ಅಥವಾ ಕಾಮವರ್ಜಿತನೊಬ್ಬ ಅಂತ ಹೇಳ್ತಾ, ಕಾಮಿನಿಗೆ ಸೋತೊಬ್ಬ, ಕಾಮವರ್ಜಿತನಾದ ಬ್ರಹ್ಮದೇವರು ಕಾಮಿನಿಗೆ ಸೋತ, ಭಾಮಿನಿಯ ಹಿಂದೆ ಹಾರಿದವ ರುದ್ರದೇವರು, ಕಾಮಾಂಧನಾಗಿ ಮುನಿಯ ಕಾಮಿನಿಗೈದಿದನೊಬ್ಬ ಇಂದ್ರ, ಕಾಮದಿ ಗುರುತಲ್ಪಗಾಮಿಯೊಬ್ಬ ಚಂದ್ರ. ಹೀಗೆ 4 ಎತ್ತರದ ದೇವತೆಗಳ ಚಿಂತನೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಬ್ರಹ್ಮದೇವರ ಪ್ರಸಂಗವನ್ನು ನೀವೆಲ್ಲ ಕೇಳಿದ್ದೀರಿ. ಸಾಕ್ಷಾತ್ ತನ್ನ ಮಗಳನ್ನೇ ತಾನೇ ಹುಟ್ಟಿಸಿದ ವಾಗ್ದೇವಿಯನ್ನು ಅವನು ಮೋಹಿಸಿದ ಅನ್ನುವ ಒಂದು ಆಪಾದನೆ ಬ್ರಹ್ಮದೇವರ ಮೇಲಿದೆ. ಇದು ಅತ್ಯಂತ ವಿಚಿತ್ರ ಆಯಾಮಗಳಿಂದ ನೋಡಬೇಕಾದ ಅತ್ಯಂತ ಸೂಕ್ಷ್ಮವಾದ ಒಂದು ಪ್ರಮೇಯ. ಇಲ್ಲಿ ಇವರೆಲ್ಲರೂ ಇಲ್ಲಿ ಯಾರ್ಯಾರನ್ನು ಸೂಚಿಸಿದ್ದಾರೆ ಅವರೆಲ್ಲ ಕಾಮನಿರ್ಜಿತರು ಅನ್ನೋದಕ್ಕಿಂತ ಕಾಮವರ್ಜಿತರೆ. ಅವ್ರು ಯಾರಿಗೂ ಕಾಮ ಅನ್ನೋದು ಕಾಡಿಲ್ಲ. ಆದರೂ ಕೂಡ ಈ ಒಂದು ಭಗವಂತನ ಆಜ್ಞೆಯಂತೆ ಈ ಒಂದು ಕೃತಿಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಬ್ರಹ್ಮದೇವರಂತೂ ರುಜುಗಣಸ್ಥರು, ಅವರಲ್ಲಿ ಯಾವುದೇ ದೋಷಗಳಿಲ್ಲ. ಹೀಗಿರುವಾಗ ಪ್ರಸಂಗ ಏನು ಅಂದರೆ, ತಾವೇ ಸೃಷ್ಟಿಸಿದ ವಾಗ್ದೇವಿ, ಅವಳು ಸಾಕ್ಷಾತ್ ಸರಸ್ವತಿ ಅಲ್ಲದೆ ಆಚಾರ್ಯರು ಒಂದು ಕಡೆ ನಿರ್ಣಯವನ್ನು ಮಾಡ್ತಾರೆ. ಅವಳು ತಮೋ ವಿದ್ಯೆಗೆ ಅಭಿಮಾನಿಯಾದ ವಾಗ್ದೇವಿ, ಅವಳನ್ನು ಸೃಷ್ಟಿಸಿ ಮೋಹಿಸಿದಂತೆ ತೋರಿಸಿ ಮರೀಚ್ಯಾದಿಗಳ ಮಾತಿನಂತೆ ಅವಳನ್ನು ತ್ಯಜಿಸಿದರು ಅನ್ನೋದು, ಸರಸ್ವತಿಯನ್ನಲ್ಲ ಅಂತ. ಇನ್ನೊಂದು ಅತ್ಯಂತ ಎತ್ತರದ ದೇವತೆಗಳಲ್ಲಿ ಇದು ಒಂದು ಅತ್ಯಂತ ಸಹಜವಾದ, ಅವರೇ ಸೃಷ್ಟಿಯಲ್ಲಿ ಕಾರಣೀಭೂತರಾಗಿದ್ದಾಗ ಪರಶುಕ್ಲಾದಿ ದೇವತೆಗಳು ಅವರಲ್ಲಿ ತಾವೇ ಸೃಷ್ಟಿಸಿದವರ ನಿತ್ಯ ದಾಂಪತ್ಯ ಇರೋದ್ರಿಂದ ಅವರಲ್ಲಿ ಅದು ದೋಷವೇ ಅಲ್ಲ. ಇದು ಇನ್ನೊಂದು ಪ್ರಮೇಯ. ಹಾಗಿದ್ರೂ ಕೂಡ ಬ್ರಹ್ಮದೇವರು ಹೀಗೆ ಯಾಕೆ ಮಾಡಿದರು ಅಂದರೆ, ಆಚಾರ್ಯರೇ ಹೇಳಿದ್ದಾರೆ, ಎಂಥ ಎತ್ತರದ ರುಜುಗಣಸ್ಥರಾದರೂ ಅವರು 4 ಬಾರಿ ಅಜ್ಞಾನ ಮತ್ತು 2 ಬಾರಿ ಭಯವನ್ನು ತೋರಿಸಿದ್ದಾರೆ ಅಂತ. ಅದನ್ನೂ ಕೂಡ ಯಾಕೆ ತೋರಿಸ್ತಾರೆ ಅಂದರೆ, ಭಗವತ್ ಸಂಕಲ್ಪಾನುಸಾರವಾಗಿ, ಭಗವತ್ ಪ್ರೀತ್ಯರ್ಥವಾಗಿ ಅಂತ ಬ್ರಹ್ಮತರ್ಕ ಹೇಳುತ್ತೆ. ತಾನು ಪರಾಧೀನ, ಭಗವಂತನ ಅಧೀನ ಅಂತ ತೋರಿಸ್ಕೊಳ್ಳಲಿಕ್ಕೆ ಭಗವಂತನ ಆಜ್ಞೆಯಿಂದ ಅದನ್ನು ತೋರಿಸಿದ್ದಾರೆ. ಕ್ಷಣಾರ್ಧ ಮಾತ್ರ ಹೊರತು ಅದು ಕೂಡ ಅವರಿಗೆ ದೋಷವಲ್ಲ. ಹಾಗಿರುವಾಗ ಈ ಕಾಮ ಅನ್ನೋದು ಒಂದು ನಟನೆ, ತಮ್ಮ ಪರಾಧೀನತೆಯನ್ನು ತೋರಿಸುವ ಒಂದು ವಿಧಾನ. ಹಾಗಾಗಿ ಅವರಲ್ಲಿ ಕಾಮ ಅನ್ನೋ ದೋಷ ಇರೋದೇ ಇಲ್ಲ. ಸಾಮಾನ್ಯವಾಗಿ ದೇವತೆಗಳು ಅಂತಿರ್ಬೇಕಾದ್ರೆ ಅವರು ಜಾತಾಪರೋಕ್ಷಿಗಳು. ಅವರು ರಸವರ್ಜಂ ರಸೋಪ್ಯಷ್ಟಂ ಪರಂ ದುಷ್ಟ್ವಾ ನಿವರ್ತತೆ ಅಂತ ಗೀತೆಯಲ್ಲಿ ಹೇಳಿರೋ ಹಾಗೆ, ಈ ಭಗವಂತನನ್ನು ಅಪರೋಕ್ಷ ಆದ ಮೇಲೆ ಈ ಅದುಷ್ಟವಾದ ಕಾಮನೆಗಳು ಇರೋದೇ ಇಲ್ಲ. ಹೀಗಿರುವಾಗ ಇವರೆಲ್ಲರಿಗೂ ಕಾಮ ಉಂಟಾಯಿತು ಅಂದರೆ ಏನರ್ಥ? ಅದು ಭಗವಂತ ಸಂಕಲ್ಪದಂತೆ ದೇವತೆಗಳ ಒಂದು ನಟನೆ ಅನ್ನೋದನ್ನು ನಾವು ನಿರ್ಣಯ ಮಾಡಿಕೊಳ್ಬೇಕಾಗತ್ತೆ ಸ್ಪಷ್ಟವಾಗಿ. ಹಾಗಾಗಿ ಬ್ರಹ್ಮದೇವರ ಬಗ್ಗೆ ಅಂತೂ ಬಹಳ ಎಚ್ಚರದಿಂದ ಈ ಅನುಸಂಧಾನವನ್ನು ನಡೆಸಬೇಕು. ಅಂತೂ ಜೀವೋತ್ತಮರಾದರೂ ಭಗವಂತನಿಗಿಂತ ಅವರರು ಭಗವಂತ ಲಕ್ಷ್ಮಿಯ ನಂತರದಲ್ಲಿ ಈ ತತ್ವ ತಾನು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕಾಗಿ ಇದು ಒಂದು ಸೂಚನೆ ಅಂತ ನಾವು ಗ್ರಹಿಸಬಹುದು. ಇನ್ನು ಭಾಮಿನಿಯ ಹಿಂದೆ ಹಾರಿದವ ಅಂತ ಹೇಳಿರೋ ಅಂಥವ್ರು ಯಾರು? ಮಹಾತ್ಮರಾದ ರುದ್ರದೇವರು.
ರುದ್ರದೇವರ ಪ್ರಸಂಗದಲ್ಲಿ ನಾವೇ ನೋಡಿದ್ದೇವೆ, ಅವರು ಸಾಕ್ಷಾತ್ ಮನ್ಮಥನನ್ನೇ ಸುಟ್ಟವರು, ಮನೋಭಿಮಾನಿಗಳು. ಇನ್ನು ಅವರಿಗೂ ಕಾಮ ಕಾಡ್ತೆ ಅಂದರೆ ಅಲ್ಲ. ಅಂತಹ ಪ್ರಸಂಗದಲ್ಲೂ ಮನ್ಮಥನನ್ನು ಗೆದ್ದವರು ಭಗವಂತ ಮೋಹಿನಿ ವೇಷದಲ್ಲಿ ಬಂದಾಗ ತಾವು ಮೋಹಗೊಂಡಂತೆ ತೋರಿಸಿದರು. ಅವನ ಹಿಂದೆ ಮೋಹಿನಿಯನ್ನು ಅಟ್ಟಿಸಿಕೊಂಡು ಮುನ್ನುಗ್ಗಿದರು, ಹಾರಿದರು, ಅಂದರೆ ದುಡುಕಿದರು ಅನ್ನೋದನ್ನು ಇಲ್ಲಿ ತೋರಿಸತ್ತೆ. ಅಂದರೆ ಇಲ್ಲಿ ಏನಂದರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಸಹಜವಾದ ಕಾಮಕ್ಕಿಂತಲೂ ಭಗವಂತನ ಮಾಯೆ ಅನ್ನೋದು ಎಂಥವರನ್ನೂ ಬಿಟ್ಟಿಲ್ಲ. ಭಗವಂತ ಮೋಹಕ್ಕೊಳಗಾಗಿಸಿದ ಅಂದರೆ ಎಂಥವರೂ ಮೋಹಿತರಾಗಲೇಬೇಕು. ಸಾಕ್ಷಾತ್ ಮನೋಭಿಮಾನಿಯು ಅದಕ್ಕೆ ಹೊರತಲ್ಲ. ಭಗವಂತನ ಮಾಯೆ ಅನ್ನೋದು ಅತ್ಯಂತ ಬಲಿಷ್ಠ, ಪ್ರಬಲ. ಹಾಗಾಗಿ ಭಗವಂತನ ನಡೆಯಂತೆ ಜೀವಗಣಗಳು ನಡೀತಾವೆ ಹೊರತು ಬೇರೆ ಅಲ್ಲ. ಅವನೊಬ್ಬೇ ಸರ್ವಕರ್ತೃ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಈ ಒಂದು ಪ್ರಮೇಯ ಇಲ್ಲಿ. ಮೋಹಿನಿಯ ಹಿಂದೆ ತಾವು ಮೋಹಗೊಂಡಂತೆ ಹೋದರು ಅನ್ನೋದು. ಇನ್ನು ಕಾಮಾಂಧನಾಗಿ ಮುನಿಯ ಕಾಮಿನಿಗೈದಿದನೊಬ್ಬ ಅಂತ ಇಂದ್ರನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅಹಲ್ಯ ಪ್ರಸಂಗದಲ್ಲಿ ಅಹಲ್ಯೆಯಿಂದ ಮೋಹಗೊಂಡಿದ್ದಾನೆ, ಅದರಿಂದ ಅಹಲ್ಯೆ ಶಾಪಕ್ಕೆ ಒಳಗಾಗ್ತಾಳೆ ಅನ್ನೋದು ನಾವೆಲ್ಲರೂ ಕೇಳಿರೋದೆ. ಇದೂ ಅಷ್ಟೇ. ಇಂದ್ರ ಅನ್ನೋನು ಬಹಳ ಉತ್ತಮ ಕಕ್ಷದ 8ನೇ ಕಕ್ಷದಲ್ಲಿ ಬರುವ ದೇವತಾ ತತ್ವ. ಇಡೀ ಇಂದ್ರಿಯಾಭಿಮಾನಿ, ಹಸ್ತಾಭಿಮಾನಿ. ಹೀಗಿರುವವನು ಒಬ್ಬ ಋಷಿಪತ್ನಿಯನ್ನು ಕಾಮಿಸಿದ ಅಂದರೆ ಏನರ್ಥ ಅಂದರೆ ಅದು ಗೌತಮರ ಉದ್ಧಾರಕ್ಕಾಗಿ ಅಷ್ಟೇ, ಬೇರೆ ಅಲ್ಲ. ಆಚಾರ್ಯರು ಅದನ್ನು ಸ್ಪಷ್ಟವಾಗಿ ನಿರ್ಣಯ ಕೊಟ್ಟಿದ್ದಾರೆ. ಗೌತಮಸ್ಯ ತಸ್ಯ ಲೋಮನ ಮೀಯತೆ ಅಹಲ್ಯಾಯೈ ಜಾರಹ ಇತ್ಯಾದಿ ವೇದ ಅವನನ್ನು ಕೊಂಡಾಡತ್ತೆ. ಅಂದರೆ ಈ ಒಂದು ಪ್ರಸಂಗದಿಂದ ಅವನಿಗೆ ಯಾವುದೇ ತೊಂದರೆ ಉಂಟಾಗಲಿಲ್ಲ. ಯಾಕೆಂದರೆ ಅತ್ಯಂತ ಅವರರು ಅಹಲ್ಯೆ ಅತ್ಯಂತ ಕಡಿಮೆ ಕಕ್ಷದಲ್ಲಿ ಬರುವ ಋಷಿಪತ್ನಿ. ಇಂದ್ರ ಎಲ್ಲಿ ಅವಳೆಲ್ಲಿ, ಅವಳನ್ನು ಕಾಮಿಸಿದರೂ ಕೂಡ ದೇವತೆಗಳಿಗೆ ಅದು ದೋಷ ಅಲ್ಲ. ಆದರೆ ಇಲ್ಲಿ ಗೌತಮರ ಅನುಗ್ರಹಕ್ಕಾಗಿ ಅವರು ವಸಿಷ್ಠರಿಗೆ ಸಮನಾದ ತಪಸ್ಸನ್ನು ಮಾಡಲಿಕ್ಕೆ ಹೋಗಿ ಅತ್ಯಂತ ಅಧಿಕ ಪುಣ್ಯವನ್ನು ಗಳಿಸುವ ಒಂದು ಹಾದಿಯಲ್ಲಿ ನಡೆದು ತಮ್ಮ ಯೋಗ್ಯತೆಯನ್ನು ಮೀರಿದ ಸಾಧನೆಯನ್ನು ಮಾಡಲಿಕ್ಕೆ ಹೋದಾಗ ಭಗವಂತ ಏಧಮಾನದ್ವಿಟ್ ಅವನು ಹೆಚ್ಚಿನ ಯೋಗ್ಯತೆಯ ಪುಣ್ಯವನ್ನೂ ಸಹಿಸಲಾರ, ಪಾಪವನ್ನು ಸಹಿಸಲಾರ. ಆ ಯೋಗ್ಯತೆಗೆ ಮೀರಿದ್ದನ್ನು ಅವನು ದ್ವೇಷಿಸ್ತಾನೆ. ಹಾಗಾಗಿ ಭಗವದಾಜ್ಞೆಯಂತೆ ಗೌತಮರ ಪುಣ್ಯವನ್ನು ಕಡಿಮೆ ಮಾಡಲು ದೇವತೆಗಳು ರಚಿಸಿದ ನಾಟಕ ಇದು. ಈ ಒಂದು ಎಚ್ಚರ ನಾವಿಟ್ಕೊಳ್ಬೇಕು. ಜೊತೆಗೆ ಅಧಿಕವಾದ್ದು ನಮ್ಮ ಯೋಗ್ಯತೆಯ ಮೀರಿದ್ದನ್ನು ಬಯಸಬಾರದು ಅನ್ನೋ ಒಂದು ಪಾಠವನ್ನು ನಾವಿಲ್ಲಿ ಕಲಿಬೇಕಾಗಿದೆ. ಈ ದೃಷ್ಟಿಯಿಂದ ಇಂದ್ರನನ್ನು ಇಲ್ಲಿ ಸೂಚಿಸಿದ್ದಾರೆ. ಇನ್ನು ಕಾಮಾದಿ ಗುರು ತಲ್ಪಗಾಮಿಯೊಬ್ಬ, ಇಲ್ಲೂ ಕೂಡ ಇದಂತೂ ಚಂದ್ರನ ಬಗ್ಗೆ ಹೇಳೋದು. ಚಂದ್ರನಂತೂ ತನ್ನ ಗುರು ಸದೃಶರಾದ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರೆಯನ್ನು ಕೂಡ ಮೋಹಿಸಿಬಿಟ್ಟಿದ್ದಾನೆ. ಅದಂತೂ ಗುರುತಲ್ಪ ಗಮನ ಅನ್ನೋದು ಅತ್ಯಂತ ದೊಡ್ಡ ದೋಷ. ಯಾಕೆ ಇದು ನಡೀತು ಅಂದರೆ ಇಲ್ಲೂ ಅಷ್ಟೇ ಏಧಮಾನದ್ವಿಟ್ ಚಂದ್ರ ಅನೇಕ ಔಷಧಾದಿ ಸಸ್ಯ ರಸಾತಳ ಎಲ್ಲದರ ಅಭಿಮಾನಿಯಾಗಿ ದೊಡ್ಡ ಪುಣ್ಯವನ್ನು ಗಳಿಸಿದ್ದರೂ ಕೂಡ ತಾನು ಅತ್ಯಂತ ಹೆಚ್ಚಿನ ಯೋಗ್ಯತೆಯನ್ನು ಬಯಸಿದ್ದಕ್ಕಾಗಿ ಅವನ ಪುಣ್ಯಹ್ರಾಸ ಮಾಡಲಿಕ್ಕಾಗಿ ಈ ಪ್ರಸಂಗ ನಡೆಯಿತು ಅನ್ನೋದು ಪುರಾಣಗಳು ಸ್ಪಷ್ಟವಾಗಿ ತಿಳಿಸ್ತವೆ. ಹಾಗಾಗಿ ಈ ಎಲ್ಲವೂ ಕೂಡ ದೇವತೆಗಳಿಗೆ ಒಂದು ರೀತಿಯಲ್ಲಿ ಅವರ ಕೀರ್ತಿ ಶ್ರೇಯಸ್ಸಿಗೆ ಕಾರಣವೇ ಆಗತ್ತೆ ಹೊರತು ಇಲ್ಲ ಅವರ ಪುಣ್ಯ ಪಾಪಗಳ ಒಂದು ಲೆಕ್ಕಾಚಾರವನ್ನು ಸಮ ಮಾಡಲಿಕ್ಕೆ ಭಗವದಾಜ್ಞೆಯಿಂದ ಅವರು ನಡೆದುಕೊಳ್ಳುವ ರೀತಿಯ ಹೊರತು ಇಲ್ಲಿ ದೇವತೆಗಳ ದೋಷ ಅಂತ ನಾವು ಎಣಿಸಬಾರದು. ಆದರೆ ಈ ಪ್ರಸಂಗಗಳ ಕೂಲಂಕುಷವಾದ ಪ್ರಮೇಯ ಜ್ಞಾನದಿಂದ ಅವರ ಕಕ್ಷೆ, ಅವರ ಯೋಗ್ಯತೆ, ಅವರ ತಾರತಮ್ಯ, ಅವರ ಭಗವದ್ಭಕ್ತಿ ಈ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳಬಹುದಾದ ಒಂದು ಶಕ್ತಿ ನಮಗೆ ಉಂಟಾಗತ್ತೆ. ಇಲ್ಲಿ ತಾರತಮ್ಯ ಜ್ಞಾನ ಮಾತ್ರ ನಮಗೆ ತಾರಕ ಅನ್ನೋ ಜ್ಞಾನದಿಂದ ಇವುಗಳನ್ನು ಚಿಂತನೆ ಮಾಡಬೇಕು. ನಶ್ವರೈಶ್ವರ್ಯವ ಬಯಸುವನೊಬ್ಬ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ ಅದೃಶ್ಯಾಂಗ್ರಿಯೊಬ್ಬ ಒಕ್ಕಣ್ಣನೊಬ್ಬ. ಮುಂದೆ ಮತ್ತೆ ಈ ದೇವತೆಗಳನ್ನೇ ಪದೇ ಪದೇ ಹೇಳ್ತಾಳೆ. ಸ್ವಯಂವರದಲ್ಲಿ ಎದುರಿಗೆ ಕಾಣುವಾಗ ಯಾವ ದೇವತಾ ತತ್ವಗಳು ಕಾಣ್ತಾ ಇದ್ದಾವೋ ಹಾಗೆ ಲಕ್ಷ್ಮೀದೇವಿ
ಕ್ರಮವಾಗಿ ಚಿಂತನೆ ಮಾಡಿಕೊಂಡು ಬಂದಂತೆ ಈ ಪ್ರಸಂಗವನ್ನು ಚಿತ್ರಣ ಮಾಡಲಾಗಿದೆ. ಇನ್ನು ರುದ್ರದೇವರು ಇಂದ್ರದೇವರ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪ ಮಾಡ್ತಾಳೆ ಲಕ್ಷ್ಮೀದೇವಿ. ಯಾಕೆ ಅಂದರೆ ಮುಖ್ಯವಾಗಿ ಎಲ್ಲ ಕಡೆ ಅತ್ಯಂತ ಸಾರ್ವಭೌಮತ್ವ, ಜಗದೀಶತ್ವ ಎಲ್ಲ ಜ್ಞಾನಗಳು ಶಿವನಲ್ಲೇ ಆರೋಪ ಇರೋದು. ಅವನು ದೇವರನ್ನು ಮೀರಿದವನು ಅನ್ನೋ ಅನುಸಂಧಾನ ಬಹಳ ಜನ ತಿಳಿದಿದ್ದಾರೆ. ಹಾಗಾಗಿ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸೋ ಒಂದು ಕಾರಣವು ಇಲ್ಲಿ ಕಾಣುತ್ತೆ ನಮಗೆ. ಹಾಗೂ ನಾವು ಅನುಸಂಧಾನ ಮಾಡಬಹುದು. ನಶ್ವರೈಶ್ವರ್ಯವ ಬಯಸುವನೊಬ್ಬ ಇಂದ್ರನೇ. ಮತ್ತೆ ಇಲ್ಲಿ ಇಂದ್ರನ ಇನ್ನೊಂದು ಗುಣವನ್ನು ಹೇಳ್ತಾಳೆ. ಅಂದರೆ ಇಂದ್ರಪಟ್ಟ ಅನ್ನೋದು ಶಾಶ್ವತ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ದೊಡ್ಡ ಪದವಿ. ಅದಕ್ಕಾಗಿ ಅನೇಕ ರಾಜರುಗಳು ಪ್ರಯತ್ನ ಪಡ್ತಾರೆ. ಶತಕೃತನಾದವನು 100 ಅಶ್ವಮೇಧ ಯಾಗ ಮಾಡಿ ಇಂದ್ರಪಟ್ಟಕ್ಕೆ ಬರ್ತಾನೆ ಅನ್ನೋದು ಪುರಾಣಗಳಲ್ಲಿ ಪ್ರಸಿದ್ಧ. ಇಡೀ ಮನ್ವಂತರದ ಅಧಿಪತಿ ಆಗ್ತಾರೆ ಅವರು. ಈಗಿನ ವೈವಸ್ವತ ಮನ್ವಂತರದ ಅಧಿಪತಿ ಪುರಂದರ ಹೇಗೋ ಪ್ರತಿಯೊಂದು ಮನ್ವಂತರ ಪದವಿಯನ್ನು ಭಗವದ್ ಅನುಗ್ರಹದಿಂದ ಅಧಿಪತಿಯಾಗಿ ಆಳುವ ಮಹಾಭಾಗ್ಯ ಆದರೂ ಕೂಡ ಅದು ನಶ್ವರ. ಯಾಕೆಂದರೆ ಮುಂದಿನ ಮನ್ವಂತರ ಬಂದ ತಕ್ಷಣ ಆ ಪದವಿ ಇನ್ನೊಬ್ಬರಿಗೆ ಹೋಗ್ತದೆ. ಹಾಗಾಗಿ ಇದು ಶಾಶ್ವತ ಅಲ್ಲ. ಶಾಶ್ವತವಾದ ಫಲ ಮೋಕ್ಷದ ಮುಂದೆ ಇದು ನಶ್ವರವಾದದ್ದು. ಮತ್ತು ಅನೇಕ ಬಾರಿ ಆಧಿಪತ್ಯಕ್ಕಾಗಿ ಯುದ್ಧ ಮಾಡೋದು, ಹೊಡೆದಾಡೋದು, ದೈತ್ಯರ ಕೈಲಿ ಸಿಕ್ಕಿ ಹಾಕಿಕೊಳ್ಳುವುದು, ಈ ರೀತಿ ಮತ್ತೆ ಪದಚ್ಯುತಿಯಾಗೋದು, ಪದವನ್ನು ಗಳಿಸೋದು, ಈ ಎಲ್ಲ ತೊಂದರೆಗಳನ್ನು ಅನಿವಾರ್ಯವಾಗಿ ಅನುಭವಿಸಬೇಕಾಗತ್ತೆ ಇಂದ್ರಪಟ್ಟದಲ್ಲಿ. ಹಾಗಾಗಿ ಲಕ್ಷ್ಮೀದೇವಿಯ ದೃಷ್ಟಿಯಲ್ಲಿ ಇದು ನಶ್ವರೈಶ್ವರ್ಯವ ಬಯಸುವವನೊಬ್ಬ. ನಮಗೂ ಕೂಡ ಎಚ್ಚರ ಏನಂದರೆ, ಈ ಯಾವ ಪದವಿ, ಇಂದ್ರ ಪದವಿಯೇ ಹಾಗಂದ ಮೇಲೆ ಈ ಲೌಕಿಕ ಪದವಿ, ಸಂಪತ್ತು ಎಲ್ಲವೂ ಅತ್ಯಂತ ನಶ್ವರ. ಇದಕ್ಕಾಗಿ ನಾವು ಭಗವದ್ ಉಪಾಸನೆ ಮಾಡೋದು ಅತ್ಯಂತ ಹೀನವಾದದ್ದು. ನಾವು ಬಯಸಬೇಕಾದ್ದು ಭಕ್ತಿ ಜ್ಞಾನ ವೈರಾಗ್ಯಗಳು, ತನ್ಮೂಲಕ ಮೋಕ್ಷವನ್ನು, ಅಭಯ, ನಿಜವಾದ ಅಭಯ ಅಂದರೆ ಮೋಕ್ಷ ಮಾತ್ರ. ಅದಕ್ಕಾಗಿ ಭಗವದ್ ಉಪಾಸನೆ ನಮ್ಮದಿರಬೇಕೇ ಹೊರತು ಈ ನಶ್ವರವಾದ ಸಂಪತ್ತಿಗಲ್ಲ ಅನ್ನೋದನ್ನು ಸೂಚಿಸಲಿಕ್ಕೆ ಇದನ್ನು ಹೇಳ್ತಾರೆ. ಇನ್ನು ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ. ಶಿವನನ್ನು ನಾವು ಈಶ್ವರ ಅಂತ ಕರಿತೀವಿ. ಆದರೆ ಯಾವ ಪ್ರಸಂಗ ನೋಡಿದರೂ ಅವನಲ್ಲಿ ಈಶತ್ವ ಅನ್ನೋದು ಕಾಣೋದಿಲ್ಲ. ಅವನು ಪರರನ್ನು ಆಶ್ರಯಿಸಿದ್ದೇ ಹೆಚ್ಚು. ಬ್ರಹ್ಮಹತ್ಯಾ ದೋಷದಲ್ಲಿ ಒಮ್ಮೆ ತಂದೆಯ 5ನೇ ಬ್ರಹ್ಮದೇವರ 5ನೇ ತಲೆಯನ್ನು ಕಳೆದದ್ದಕ್ಕಾಗಿ ಒಮ್ಮೆ ಲಕ್ಷ್ಮೀದೇವಿಯನ್ನೇ ಮೊರೆ ಹೋಗಿ ಆ 5ನೇ ತಲೆ ತನ್ನನ್ನು ಅಟ್ಟಿಸಿಕೊಂಡು ಬಂದಾಗ ಲಕ್ಷ್ಮೀದೇವಿಯ ಕೃಪೆಯಿಂದ ಪಾರಾಗಿದ್ದಿದೆ. ಇನ್ನೊಮ್ಮೆ ರಾಮದೇವರು ರಾಮೇಶ್ವರದಲ್ಲಿ ಅವನನ್ನು ಸ್ಥಾಪಿಸಿ ತಾವು ಕಟ್ಟಿದ ಸೇತುವನ್ನು ತೋರಿ ನೋಡ್ತಾ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳಿ ಅಂಥೇಳಿ ಮಾಡಿದ್ದು. ಅದು ಲೋಕದಲ್ಲಿ ಅಪಪ್ರಚಾರ ಆಗಿದೆ. ರಾವಣನೆಂಬ ಬ್ರಾಹ್ಮಣನ ಕೊಂದಿದ್ದಕ್ಕೆ ರಾಮೇಶ್ವರನನ್ನು ಪ್ರತಿಷ್ಠೆ ಮಾಡಿದರು ಅಂತ. ಎಲ್ಲ ಜೀವಿಗಳ ಸೃಷ್ಟಿಯನ್ನು ಸಂಹಾರವನ್ನು ಮಾಡುವ ದೇವರಿಗೆಂತಹ ಒಂದು ಬ್ರಹ್ಮಹತ್ಯಾ ದೋಷ ಬರಲಿಕ್ಕೆ ಸಾಧ್ಯ? ಅದು ಹಾಗಲ್ಲ. ರುದ್ರದೇವರ ಅನುಗ್ರಹಕ್ಕಾಗಿ ರುದ್ರದೇವರನ್ನು ಅಲ್ಲಿ ಸ್ಥಾಪಿಸಿ ತಾವು ಮಾಡಿದ ಸೇತುವಿನ ಒಂದು ದರ್ಶನದಿಂದನೇ ಅವರಿಗೆ ಹತ್ಯೆ ಅನ್ನೋದು. ಯದ್ಯಪಿ ಅವರಿಗೂ ಕೂಡ ಇದು ದೊಡ್ಡ ತುತ್ತಲ್ಲ, ಭಗವದಾಜ್ಞೆಯಿಂದಲೇ ಅವ್ರು ಹೀಗೆ ನಡೆದುಕೊಂಡದ್ದು. ಆದರೂ ಕೂಡ ಬ್ರಾಹ್ಮಣನ ಒಂದು ಯೋಗ್ಯತೆ, ಬ್ರಾಹ್ಮಣ ತತ್ವ, ಒಂದು ಜಾತಿ ಏನಿದೆ ಅದಕ್ಕೆ ಮಾಡಿದ ಅಪಮಾನ ಎಷ್ಟು ದೊಡ್ಡ ದೋಷವನ್ನು ತರಬಲ್ಲದು ಅನ್ನೋದು ಜಗತ್ತಿಗೆ ತಿಳಿಸ್ಲಿಕ್ಕಾಗಿ ಇದನ್ನೆಲ್ಲ, ಈ ಪಾಪಗಳನ್ನೆಲ್ಲ ಅವರು ಗ್ರಹಿಸ್ತಾರೆ. ಇನ್ನು ವಿಷವನ್ನು ಕುಡಿದಾಗ ವಾಯುದೇವರನ್ನು ಆಶ್ರಯಿಸಿ ಅವರು ಕೇಶಿ ವಿಷಸ್ಯ ಪಾತ್ರೇನ ಅಂತ ವೇದವೂ ಹೇಳೋ ಹಾಗೆ ವಾಯುದೇವರೆಲ್ಲವನ್ನೂ ಕುಡಿದು ಚರಟವನ್ನು ಮಾತ್ರ ಅವರಿಗೆ ಕೊಟ್ಟು ಆದರೂ ನೀಲಕಂಠರಾಗೋ ಹಂಗೆ ಮಾಡಿದ ಪ್ರಸಂಗ ಇದೆ. ಹೀಗೆ ಎಲ್ಲ ಪ್ರಸಂಗಗಳಲ್ಲೂ ಭಗವಂತನನ್ನು, ತ್ರಿಪುರಾಸುರರನ್ನು ಕೊಲ್ಲುವಾಗಿರ್ಬೋದು. ಹೀಗೆ ಅನೇಕ ಪ್ರಸಂಗಗಳಲ್ಲಿ ಬ್ರಹ್ಮನನ್ನು, ರುದ್ರರನ್ನು, ಲಕ್ಷ್ಮೀದೇವಿಯನ್ನು ಆಶ್ರಯಿಸಿದ್ದೇ ಕಾಣುತ್ತೆ. ಹಾಗಾಗಿ ಈಶ್ವರತ್ವ ಅಂದರೆ ಜಗದ ಒಡೆತನ ಅವರಿಗಿಲ್ಲ. ಈಶ್ವರ ಅಂದರೆ ಏನು? ಈಶನ ಶೀಲಃ ನಾರಾಯಣ ಅಂತ ಬೇರೆಯವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ, ನಮ್ಮ ಸಿದ್ಧಾಂತವನ್ನು ಒಪ್ಪದವರು ಕೂಡ. ಹೀಗಿದ್ದಾಗ ಅದು ಈಶ್ವರತ್ವ ಅಂದರೆ ಸಾರ್ವಭೌಮತ್ವ, ಒಡೆತನ ಅನ್ನೋದು ಅದು ಭಗವದ್ ಅಧೀನ. ಹೆಸರು ಮಾತ್ರ
ಸ ಯೋ ದೇವಾನಾಂ ನಾಮಧಾ ಏಕ ಏವ ಅಂತ ಇದಿ ಪರಮೈಶ್ವರ್ಯ ಅಂತ ಇಂದ್ರ ಅಂದರೂ ಭಗವಂತನೇ, ಈಶ್ವರ ಅಂದರೂ ಭಗವಂತನೇ, ಚಂದ್ರ ಅಂದರೂ ಭಗವಂತನೇ, ಎಲ್ಲ ನಾಮಗಳು ಭಗವಂತನನ್ನು ಹೇಳ್ತವೆ. ಅದಕ್ಕೆ ಅವಳು ನಾಮಗಳನ್ನು ತೆಗೆಯದೆ ಅಂತ ಲಕ್ಷ್ಮೀದೇವಿ ದೇವರ ನಾಮ ಅನ್ನೋ ಅನುಸಂಧಾನ ಅವಳಿಗಿದೆ. ಎಲ್ಲ ನಾಮವೂ ಆದ್ದರಿಂದ ಆ ನಾಮಗಳನ್ನು ಹೇಳಲಿಲ್ಲ ಅಂತ ನಾವು ಚಿಂತನೆ ಮಾಡ್ಬೋದಿಲ್ಲಿ. ಹೀಗೆ ಈ ಎಲ್ಲವೂ ಭಗವಂತ ಗುಣಗಳೇ, ಹೆಸರು ಇವ್ರಿಗೆ ಕೊಟ್ಟಿದೆ ಅಷ್ಟೇ ಅನುಗ್ರಹದಿಂದ ಅನ್ನೋ ಒಂದು ಚಿಂತನೆಯನ್ನು ಇಲ್ಲಿ ನಾವು ಮಾಡಬೇಕು. ಅಂತೂ ರುದ್ರದೇವರು ಕೂಡ ಪರಾಧೀನರು, ನಮಗೆ ಅತ್ಯಂತ ಹಿರಿಯ ತತ್ವ, ಮನೋಭಿಮಾನಿಗಳು, ಇಡೀ ಜಗತ್ತಿನ ಪಂಚಭೂತಗಳ ಎಲ್ಲ ಕಾರಣಕ್ಕೆ ಕಾರಣರಾದವರು, ಅಹಂಕಾರ ತತ್ವಾಭಿಮಾನಿಗಳು. ಆದರೂ ಕೂಡ ಅವರು ಕೂಡ ಪರರ ಅಧೀನಕ್ಕೆ ಒಳಗಾದವರು. ಇನ್ನು ಹಾಸ್ಯವ ಮಾಡಿ ಹಲ್ಲುದಿರಿಸಿಕೊಂಡವನೊಬ್ಬ ಅನ್ನೋದು ಪೂಷನ್ ಅನ್ನೋ ಆದಿತ್ಯನಿಗೆ ಸಂಬಂಧಪಟ್ಟ ಒಂದು ಚಿಂತನೆ. ಅವನು ಕೂಡ ಅಲ್ಲಿ ಕಾಣ್ತಾನೆ, ಆದಿತ್ಯರು ಕೂತಿರ್ತಾರೆ. ಹಾಗಾಗಿ ಇಲ್ಲಿ ವೀರಭದ್ರ ದಕ್ಷಯಜ್ಞ ಪ್ರಸಂಗದಲ್ಲಿ ವೀರಭದ್ರನನ್ನು ಅಣಕಿಸಿ, ಭಾಗವತದಲ್ಲಿ ಅದನ್ನು ಸೂಚ್ಯವಾಗಿ ಹೇಳಿದರೂ ಕೂಡ ಇಲ್ಲಿ ಹಾಸ್ಯವ ಮಾಡಿ ಅಂತ ವಾದಿರಾಜರು ಸ್ಪಷ್ಟವಾಗಿ ಹೇಳಿದ್ದಾರೆ. ವೀರಭದ್ರನನ್ನು ಅಣಕಿಸಿದ್ದಕ್ಕಾಗಿ ಅವನಿಂದ ಹಲ್ಲುಗಳನ್ನು ಒಡೆದುಕೊಂಡು ಕೊನೆಗೆ ಹಲ್ಲುಗಳಿಲ್ಲದೆ ಹಿಟ್ಟನ್ನು ಆಹುತಿಯಾಗಿ ತೆಗೆದುಕೊಳ್ಳುವ ದೇವತೆ. ಈ ಎಲ್ಲ ಚಿಂತನೆ ಯಾಕೆ ಅಂದರೆ ಹಿರಿಯರನ್ನು, ದೊಡ್ಡವರನ್ನು ಅಣಕಿಸಬಾರದು. ಇದು ನಮಗೆ ದೊಡ್ಡ ಪಾಠ. ಇಷ್ಟೆಲ್ಲ ದೇವತೆಗಳ ದೋಷ ಚಿಂತನೆ ಮಾಡ್ತಿರೋದು ಲಕ್ಷ್ಮೀದೇವಿ ಅವಳ ದೃಷ್ಟಿಯಿಂದ ಅನ್ನೋದನ್ನು ತಿಳಿದು ನಾವು ನಮಗಿಂತ ಹಿರಿಯರಾದವರ ಬಗ್ಗೆನೇ ದೋಷ ಚಿಂತನೆ ಮಾಡಬಾರ್ದು, ಲೌಕಿಕದಲ್ಲೇ ಅದಿದೆ ಅನ್ನುವಾಗ ದೇವತೆಗಳ ವಿಚಾರವಾಗಿ ಸರ್ವಥಾ ನಾವು ಆ ಚಿಂತನೆಯನ್ನು ಮಾಡಲು ಯೋಗ್ಯರಲ್ಲ. ಇನ್ನು ಹಾಸ್ಯವನ್ನಂತೂ ಮಾಡಲೇಬಾರ್ದು. ಇಂದ್ರರನ್ನು, ನಾರದನನ್ನು, ಯಮನನ್ನು, ಹೀಗೆ ಅನೇಕ ಪ್ರಸಂಗಗಳಲ್ಲಿ ನಾವು ಹಾಸ್ಯ ಪಟುಗಳಂತೆ ಚಿತ್ರಿಸ್ತೇವೆ, ಅವರನ್ನು ಅವಹೇಳನ ಮಾಡ್ತೇವೆ. ಇದಂತೂ ಪರಮ ದೋಷ. ಹಾಸ್ಯ ಅನ್ನೋದು ನಮಗೆ ಅತ್ಯಂತ ದೋಷವನ್ನು ಕೊಡುವಂಥದ್ದು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಅನ್ನೋ ಹಾಗೆ ವಾದಿರಾಜರು ಇಲ್ಲಿ ಈ ಒಂದು ಉಕ್ತಿಯನ್ನು ಹಾಕಿದ್ದಾರೆ. ಹೀಗೆ ಹಲ್ಲುದುರಿಸಿಕೊಂಡವನೊಬ್ಬ ಅದೃಶ್ಯಾಂಗ್ರಿಯೊಬ್ಬ. ಇನ್ನು ಶೇಷದೇವರು ಅವರು ಕಾಲು ಕಾಣೋದಿಲ್ಲ ಸರ್ಪರೂಪದಲ್ಲಿರೋದ್ರಿಂದ, ಯದ್ಯಪಿ ಅವರ ಮನುಷ್ಯ ರೂಪದಲ್ಲಿ ಸರ್ವಾಂಗ ಸುಂದರವಾದ ಧ್ಯೇಯ ರೂಪ ಇದೆ, ಆದರೂ ಕೂಡ ಅದೃಶ್ಯ ಅಂಗ್ರಿ, ಕಾಣದ ಕಾಲುಳ್ಳವರಾಗಿ ಇನ್ನು ಶೇಷದೇವರು ಹಾಗಾಗಿ ವರಿಸಲು ಯೋಗ್ಯರಲ್ಲ. ಇನ್ನು ಒಕ್ಕಣ್ಣನೊಬ್ಬ ಅನ್ನೋ ಮಾತಿನಿಂದ ಇಬ್ಬರನ್ನು ಸಂಗ್ರಹ ಮಾಡ್ತಾಳೆ. ಇಂದ್ರದೇವನ ಮಗ ಜಯಂತ ಪಾದಾಭಿಮಾನಿ, ಮತ್ತು ಶುಕ್ರಾಚಾರ್ಯರು ಇಬ್ಬರೂ ಕೂಡ ಅನೇಕ ದೋಷಗಳನ್ನು ಮಾಡಿದವರು. ಕಾಕಾಸುರನಲ್ಲಿ ಸೇರಿ ಸೀತೆಯ ಒಂದು ವಕ್ಷಸ್ಥಳವನ್ನು ಹಾನಿ ಮಾಡುವಲ್ಲಿ ಜಯಂತನ ಪಾತ್ರ ಇದ್ದು, ಕೊನೆಗೆ ರಾಮದೇವರಲ್ಲಿ ದರ್ಬೆಯಿಂದ ಅಸುರನನ್ನು ಸಂಹಾರ ಮಾಡಿ ಜಯಂತನನ್ನು ಕ್ಷಮಿಸ್ತಾರೆ. ಈ ಒಂದು ಪ್ರಸಂಗ ಇದೆ. ಇನ್ನು ಬಲಿ ವಾಮನನಿಗೆ ದಾನವನ್ನು ಕೊಡುವಾಗ ಕೊಡಬೇಡ ಅಂಥೇಳಿ ಅದನ್ನು ನಿಗ್ರಹಿಸಲು ಹೋಗಿ ಶುಕ್ರಾಚಾರ್ಯರು, ದೊಡ್ಡವನು ಭಗವಂತನೇ ಬಂದಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ತಡಿಲಿಕ್ಕೆ ಹೋಗಿ ಆ ಕಮಂಡಲಿನ ಒಳಗೆ ಕೂತಾಗ ದರ್ಭೆಯಿಂದ ಅವರ ಕಣ್ಣನ್ನು ವಾಮನ ರೂಪಿ ಪರಮಾತ್ಮ ತೆಗಿತಾನೆ. ಹಾಗಾಗಿ ಒಕ್ಕಣ್ಣರಾಗಿ ಉಳಿತಾರೆ. ಅಂತೂ ಹೀಗೆ ಅನೇಕ ಪ್ರಸಂಗಗಳಲ್ಲಿ ದೇವರ ಸಂಕಲ್ಪದಂತೆ ಇವರೆಲ್ಲ ಎಡವಿದ್ದಾರೆ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ಬಲಿಯನ್ನು ಅಂದರೆ ಒಬ್ಬ ಸತ್ಕಾರ್ಯಕ್ಕೆ ಹೋದಾಗ, ಸತ್ಕಾರ್ಯವನ್ನು ಮಾಡಿ ಹೊರಟಾಗ ಸಾಧ್ಯವಾದರೆ ನಾವು ಅದನ್ನು ಪೋಷಿಸಬೇಕು, ದಾನಾದಿಗಳನ್ನು. ಇಲ್ಲದೇ ಇದ್ದರೆ ತಟಸ್ಥವಾಗಿ ಆದರೂ ಇರಬೇಕು ಹೊರತು ಅದಕ್ಕೆ ತಡೆಯನ್ನು ಒಡ್ಡಬಾರ್ದು ಅನ್ನೋದು ನಮಗೆ ಇಲ್ಲಿ ಪಾಠ. ದಾನ ಕೊಡ್ತೀವಿ ಅಂತನೋ ಪುಣ್ಯ ಕಾರ್ಯ ಮಾಡ್ತೀವಿ ಅಂತನೋ ಯಾರು ಹೊರಟಾಗ ಅನೇಕ ಬಾರಿ ನಾವು ಅದನ್ನು ನಮ್ಮ ದೋಷದಿಂದನೋ ಇನ್ಯಾವುದೋ ಕಾರಣದಿಂದನೋ ಅದನ್ನು ನಿಗ್ರಹ ಮಾಡಲಿಕ್ಕೆ, ಉಡಾಫೆ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಅದು ಸರ್ವಥಾ ಸಲ್ಲದು ಅನ್ನೋ ಸೂಚನೆಯೂ ನಮಗಿಲ್ಲಿ ಕೊಡ್ತಾ ಇದ್ದಾರೆ ವಾದಿರಾಜರು ಈ ಮೂಲಕ. ಇದಕ್ಕೆಲ್ಲ ಭಾಗವತದ ಪದ್ಯಗಳು ಇರೋದನ್ನೇ ಅವರು ಹೇಳಿದ್ದಾರೆ. ಕ್ವಚಿತ್ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ಅಂತ ಹೇಳಿದಾಗ, ಕ್ವಚಿತ್ ಯಸ್ಯ ನಕಾಮ ನಿರ್ಜಯ ಅಂತ ಹಿಂದಿನ ಪದ್ಯವನ್ನು, ಹೀಗೆ ಭಾಗವತದ ಅದದೇ ಪದಗಳನ್ನು ಇಲ್ಲಿ ಉದಾಹರಿಸಿ ಅದನ್ನೇ ಕನ್ನಡೀಕರಿಸಿ ವಾದಿರಾಜರು ಬಹಳ ಸ್ಪಷ್ಟವಾಗಿ ಈ ಪ್ರಮೇಯಗಳನ್ನು, ಅಂದರೆ ಯಾವುದು ತಮ್ಮ ಕೈಯಿಂದ ತೆಗೆದುಹಾಕಿದ್ದಲ್ಲ, ಭಾಗವತ ಯಾರನ್ನು ಉದಾಹರಣೆಯನ್ನಾಗಿ ತಗೊಂಡಿದೆ ಅವರನ್ನು ಮಾತ್ರ ತಗೊಂಡಿದ್ದಾರೆ. ಯಾಕೆ ಅಂದರೆ ಇಂಥ 1000 ಪ್ರಸಂಗಗಳಿದ್ದರೂ ಕೂಡ ದೇವತೆಗಳ ವಿಚಾರದಲ್ಲಿ ನಾವಷ್ಟು
ಆ, ಉಪ ಉಪ ಔಚಿತ್ಯದಿಂದ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಭಾಗವತ ಉಲ್ಲೇಖಿಸಿದ ಉದಾಹರಣೆಗಳನ್ನು ಮಾತ್ರ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ, ಹಾರ್ವನ ಕೊಂದೊಬ್ಬ ಬಳಲಿದ, ಜೀವನ ಕೊಂದೊಬ್ಬ ಕುಲಗೇಡೆಂದೆನಿಸಿದ, ಶಿವನಿಂದೊಬ್ಬ ಬಯಲಾದ. ಮುಂದೆ ಕ್ವಚಿತ್ತಸ್ಯ ನಭೂತ್ ಸೌಹೃದಂ ಅಂತ ಭಾಗವತ ಹೇಳೋ ಹಾಗೆ ಮತ್ತೆ ಶಿವ ಮತ್ತು ಯಮನ ವಿಷಯವನ್ನು ಈ ಪದ್ಯ ಹೇಳತ್ತೆ. ಮಾವನ ಕೊಂದೊಬ್ಬ ಮರುಳಾಗಿಯನು ಗಡ. ರುದ್ರದೇವರು ದಕ್ಷಾಧ್ವರ ಪ್ರಸಂಗದಲ್ಲಿ ಅಂತೂ ವೀರಭದ್ರನನ್ನು ಕಳಿಸ್ತಾರೆ. ಸತೀದೇವಿಯನ್ನು ಕಳ್ಕೊಂಡು ಕ್ರುದ್ಧರಾಗಿ ವೀರಭದ್ರನಿಂದ ಇಡೀ ಯಜ್ಞವನ್ನು ನಾಶ ಮಾಡಿಸ್ತಾರೆ. ಆದರೂ ಕೂಡ ವೀರಭದ್ರನಿಂದ ದಕ್ಷ ಸಂಹಾರ ಸಾಧ್ಯವಾಗದಿದ್ದಾಗ ತಾವೇ ಸ್ವತಃ ಬಂದು ದಕ್ಷನನ್ನು ತಲೆಯನ್ನು ಕಡಿತಾರೆ ಅನ್ನೋ ಪ್ರಸಂಗವನ್ನು ನಾವು ಕೇಳ್ತೇವೆ. ಅಂತೂ ಆಶ್ಚರ್ಯ ಅಲ್ವಾ ಅಂತ ಹೇಳತ್ತೆ ಪುರಾಣ ಪ್ರಪಂಚ. ಈ ಗಡ ಅನ್ನೋದು ಆಶ್ಚರ್ಯ ಸೂಚಕ. ಇಲ್ಲಿ ಏನಂದರೆ ರುದ್ರದೇವರು 5ನೇ ಕಕ್ಷೆಯ ಅಭಿಮಾನಿಗಳಾದರೆ ದಕ್ಷ 10ನೇ ಕಕ್ಷೆಯಲ್ಲಿ ಬರುವಂಥ ಅವರಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಅವರ ಒಂದು ನಿಗ್ರಹ ಅನ್ನೋದು ರುದ್ರದೇವರಿಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡಬಾರ್ದು. ಆದರೂ ಕೂಡ ಆ ಒಂದು ಪ್ರಸಂಗದಲ್ಲಿ ಅವನ ಮಾತನ್ನು, ಅವನ ಶಾಪವನ್ನು ಸಂಗ್ರಹಿಸಿ ಪಿಶಾಚರ್ಯೆಯಲ್ಲಿ ಇವತ್ತಿಗೂ ಸಂಚರಿಸ್ತಾರೆ ಅನ್ನೋದು ಆಶ್ಚರ್ಯಕರ ಅಲ್ಲವೇ? ಅಂದರೆ ಭಗವದಾಜ್ಞೆಯಿಂದ ಭಗವತ್ ಸಂಕಲ್ಪದಂತೆ ದೇವತೆಗಳು ಹೇಗೆ ನಡೀತಾರೆ, ತಮಗಿಂತ ಹರಿಭಕ್ತರಾದವರ ಶಾಪವನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು, ಯದ್ಯಪಿ ಪಿಶಾಚರ್ಯೆ ಈ ಕಾರಣಕ್ಕಾಗಲ್ಲ ಅನ್ನೋದಕ್ಕೆ ಅನೇಕ ಪುರಾಣದ ಸಂವಾದಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನು ತೋರಿಸ್ಕೊಡ್ತಾರೆ. ಆದರೂ ಕೂಡ ಇದೂ ಒಂದು ಕಾರಣದಿಂದ ಆ ಶಾಪವನ್ನು ಒಪ್ಪಿದ್ದಾರೆ ದೇವರ ಅನುಗ್ರಹದಿಂದ. ಯಾಕೆ ಅಂದರೆ ದಕ್ಷನೂ ಕೂಡ ಹರಿಭಕ್ತ ಅನ್ನೋ ಕಾರಣದಿಂದ ಅನ್ನೋದನ್ನು ಆಶ್ಚರ್ಯ ಸೂಚಕವಾಗಿ, ಅಂದರೆ ಈ ದೇವತೆಗಳ ನಡೆ ಎಷ್ಟು ವಿಚಿತ್ರ ಪರಾಧೀನತ್ವ. ಭಗವಂತನ ಅಧೀನದಲ್ಲಿರೋದ್ರಿಂದ ಅವನ ಸಂಕಲ್ಪದಂತೆ ಏನೇನು ಕಾರ್ಯಗಳನ್ನು ಇವರು ಮಾಡಬೇಕಾಗಿ ಬರುತ್ತಲ್ವಾ ಅನ್ನುವ ಸೂಚನೆ ಇಲ್ಲಿ ಕಾಣುತ್ತೆ. ಇನ್ನು ಹಾರ್ವನ ಕೊಂದೊಬ್ಬ ಬಳಲಿದ. ಹಾರ್ವನ ಕೊಂದು ಕೂಡ ಬಳಲುತ್ತಾನೆ ಇಂದ್ರ. ಯಾಕೆ ಅಂದರೆ ವೃತ್ರಾಸುರನ ಪ್ರಸಂಗ ಇದೆ. ಮೊದಲೊಮ್ಮೆ ಬ್ರಹ್ಮಹತ್ಯೆಗೆ ಒಳಗಾಗಿ ಅದನ್ನು ಪ್ರಕೃತಿಯಲ್ಲೇ ಹಂಚಿದ ಇಂದ್ರದೇವರು ಮತ್ತೊಮ್ಮೆ ವೃತ್ರಾಸುರನನ್ನು ಕೊಂದು ಬ್ರಹ್ಮಹತ್ಯೆಗೆ ಶಾಪವನ್ನು ಒಳಗೊಂಡಿದ್ದ ಕಾರಣನಾಗಿ ಆ ಬ್ರಹ್ಮಹತ್ಯೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕಮಲದ ನಾಳದಲ್ಲಿ 1000 ವರ್ಷ ನೃಸಿಂಹದೇವರ ಜಪವನ್ನು ಮಾಡಿಕೊಂಡು ಆ ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡಿಕೊಂಡ್ರು ಅನ್ನುವ ಪ್ರಸಂಗವನ್ನು ನಾವು ಕೇಳ್ತೀವಿ. ಯದ್ಯಪಿ ಇಲ್ಲೂ ಕೂಡ ಅದೇ ಅನುಸಂಧಾನ. ಇಂದ್ರ ಅತ್ಯಂತ ಉನ್ನತ ಕಕ್ಷದ ದೇವತೆ, ಅದನ್ನು ಅವರು ತಗೊಳ್ಬೇಕಾಗಿಲ್ಲ. ಆದರೂ ಕೂಡ ಬ್ರಾಹ್ಮಣ ಶಾಪ, ಬ್ರಾಹ್ಮಣರ ಹತ್ಯೆ ಅನ್ನೋದು ಅತ್ಯಂತ ದೋಷ. ಅದರಲ್ಲೂ ಬ್ರಾಹ್ಮಣ ಅಂದ್ರೇನು? ಬ್ರಹ್ಮ ಅಣತಿ ಭಗವಂತನ ಭಕ್ತರಾದವನ ನಿಗ್ರಹ ಅನ್ನೋದು ಅತ್ಯಂತ ದೋಷಯುಕ್ತ. ಅದು ಸುಲಭಕ್ಕೆ ಜೀರ್ಣಿಸಿಕೊಳ್ಳುವಂತಹ ದೋಷವಲ್ಲ ಅನ್ನೋದನ್ನು ದೇವತೆಗಳೆಲ್ಲ ಅನೇಕ ಪ್ರಸಂಗಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈಗೂ ಕೂಡ ದೂರ್ವಾಸರ ಶಾಪದಿಂದ ಇಂದ್ರನ ಹೋದ ಐಶ್ವರ್ಯವನ್ನು ತಂದುಕೊಡಲಿಕ್ಕಾಗೇ ಲಕ್ಷ್ಮಿಯ ಮೊರೆ ಹೊಕ್ಕಿದ್ದಕ್ಕಾಗೇ ಈ ಲಕ್ಷ್ಮೀ ಪ್ರಾದುರ್ಭಾವದ ಲಕ್ಷ್ಮೀನಾರಾಯಣ ಸ್ವಯಂವರದ ಒಂದು ಘಟನೆ ನಡೀತಾ ಇದೆ. ಆ ಪ್ರಸಂಗದಲ್ಲಿ ಹಾಗಿದ್ದಾಗ ಹಾರ್ವರನ್ನು ಕೊಂದು ಹಾರ್ವರನ್ನು ಅಪಮಾನ ಮಾಡಿ ಯಾರೂ ಕೂಡ ಶ್ರೇಯಸ್ಸನ್ನು ಹೊಂದೋದಿಲ್ಲ, ದೇವತೆಗಳೂ ಕೂಡ ಇದಕ್ಕೆ ಹೊರತಲ್ಲ ಅನ್ನೋದನ್ನು ಇಲ್ಲಿ ಮತ್ತೆ ಮತ್ತೆ ತೋರಿಸ್ಕೊಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇನ್ನು ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸಿದ ಯಮ. ಯದ್ಯಪಿ ಅವನ ಕರ್ತವ್ಯವೇ 12ನೇ ಕಕ್ಷೆಯಲ್ಲಿ ಬರುವ ದೇವತೆ, ಸೂರ್ಯಚಂದ್ರರ ಸಮ, ಈತನೂ ಕೂಡ ದೊಡ್ಡ ದೇವತೆ. ಆದರೂ ಕೂಡ ಜೀವರನ್ನು ಸಂಹಾರ ಮಾಡುವುದು ಅನ್ನೋದು ಒಂದು ಒಳ್ಳೆಯ ಕಸುಬಲ್ಲ. ಅದು ಅವನಿಗೆ ಭಗವತ್ ಪ್ರೀತಿಕರ, ಭಗವದಾಜ್ಞೆಯಿಂದ ಕರ್ತವ್ಯವೇ. ಆದರೂ ಒಬ್ಬ ವಿವಾಹದ ಹೊಸ್ತಿಲಲ್ಲಿ ನಿಂತವಳು ಮೃತ್ಯು ದೇವತೆಯನ್ನು ಹೇಗೆ ತಾನೇ ವರಿಸ್ತಾಳೆ? ನಿತ್ಯ ಸೌಮಂಗಲ್ಯವನ್ನು ಬಯಸುವ, ನಿತ್ಯ ಸೌಮಂಗಲ್ಯಾದ ಲಕ್ಷ್ಮೀದೇವಿ ಸೌಮಂಗಲ್ಯಕ್ಕಾಗಿ ಪ್ರಾರ್ಥನೆ ಮಾಡುವ ಹೊತ್ತಿನಲ್ಲಿ ಮೃತ್ಯು ದೇವತೆಯ ಚಿಂತನೆ ಸಲ್ಲದು ಅನ್ನೋ ದೃಷ್ಟಿಯಿಂದ ಯಮನನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಶಿವನಿಂದೊಬ್ಬ ಬಯಲಾದ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಶಿವ
ಅವಳಿಂದ ಮೋಹಿತನಾಗಲಿ ಅಂತ ದೇವತೆಗಳ ಆಜ್ಞೆಯಂತೆ ಮನ್ಮಥ ತನ್ನ ಬಾಣಗಳನ್ನು ಬಿಡುವಾಗ ರುದ್ರದೇವರ ಸಿಟ್ಟಿನಿಂದ ಭಸ್ಮೀಭೂತನಾಗಿ ಅನಂಗನಾದ. ಅಂತೂ ದೇಹವನ್ನೇ ಕಳೆದುಕೊಂಡ. ಯದ್ಯಪಿ ಮನ್ಮಥನೂ ಕೂಡ ಇಲ್ಲೇ ಲಕ್ಷ್ಮೀದೇವಿಯಲ್ಲಿ ಜೊತೆಗೇ ಬರುವಂಥವನು, ಆದರೂ ಕೂಡ ಅವನಲ್ಲೂ ಒಂದು ದೋಷವನ್ನು ಇಲ್ಲಿ ಚಿಂತನೆ ಮಾಡಿಸ್ತಾರೆ. ಅಂತೂ ದೇವತೆಗಳೆಲ್ಲ ಅನೇಕ ಪ್ರಸಂಗಗಳಲ್ಲಿ ಎಡವಬೇಕಾದ ಒಂದು ಅನಿವಾರ್ಯತೆ ಇದೆ. ಯಾಕೆ? ಭಗವದ್ ಅನುಜ್ಞೆಯಿಂದ, ಭಗವತ್ ಸಂಕಲ್ಪದಿಂದ. ಹಾಗಾಗಿ ಇವರೆಲ್ಲರೂ ದೋಷಗಳನ್ನು ಹೊಂದಿದವರು. ಎಂತಹ ಆಶ್ಚರ್ಯ! ಈ ಕಂದರ್ಪನ ದರ್ಪವೆಲ್ಲ ಶಿವನ ಮುಂದೆ ಮುರಿದು ಹೋಯ್ತಲ್ಲವೇ. ಅಂದರೆ ಶಿವನ ಒಂದು ಕಣ್ಣೋಟವೇ, ಅಂದರೆ ತನಗಿಂತ ಎತ್ತರದ ದೇವತೆಗಳಿಂದಲೇ ನಿಗ್ರಹಕ್ಕೊಳಗಾಗುವ ಪರಿಸ್ಥಿತಿ ಇರುವಾಗ ಇನ್ನು ನನ್ನನ್ನು ಇವರೆಲ್ಲ ವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿತ್ಯ ಮುತ್ತೈದೆ, ಇವರೆಲ್ಲ ನಾಶವನ್ನು ಹೊಂದುವಂಥವರು ಅನ್ನೋದನ್ನು ಇಲ್ಲಿ ಲಕ್ಷ್ಮೀದೇವಿ ಸೂಚಿಸಿದ್ದಾಳೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ, ಅಮ್ಮಮ್ಮ ತಕ್ಕ ಗುಣವಿಲ್ಲ. ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಅಂತ ಮತ್ತೆ ಯಮನ ಪ್ರಸಂಗವನ್ನು ತಗೊಳ್ತಾಳೆ. ಇಷ್ಟೇ ಅಲ್ಲ, ಯಮದೇವರು ಮೃತ್ಯುದೇವತೆ ಒಂದೇ ಅಲ್ಲದೆ ಯಮಧರ್ಮ ಅಂತ ಹೆಸರಿನಲ್ಲಿದೆ. ಧರ್ಮ, ಕಾಲ ಇತ್ಯಾದಿಗಳು ಯಮನ ಇನ್ನೊಂದು ಅಪರ ನಾಮಗಳು. ಆದರೆ ಇದೆಲ್ಲ ಬರೀ ಹೆಸರಿಗೆ ಮಾತ್ರ. ಕ್ಷಮ ಅನ್ನೋ ಗುಣ ಅವನಲ್ಲಿಲ್ಲ. ಯಾಕೆಂದರೆ ಸಂಹಾರ ದೇವತೆ ಕ್ಷಮೆ ಉಂಟಾಗ್ಬಿಟ್ರೆ ಅವರ ಕರ್ತವ್ಯ ಹೇಗೆ ನಡೆಯುತ್ತೆ? ಹಾಗಾಗಿ ಕ್ಷಮಾಗುಣ ಇಲ್ಲದೆದ್ದು ಲಕ್ಷ್ಮೀದೇವಿಯ ಅಥವಾ ವಿವಾಹದ ಹೊಸ್ತಿಲಲ್ಲಿರುವ ಹೆಣ್ಣಿಗೆ ಒಂದು ದೊಡ್ಡ ದೋಷವಾಗಿ ಕಾಣೋದು ಸಹಜ. ನಾಳೆ ಮದುವೆಯಾಗಲಿರುವ ಪತಿಯಲ್ಲಿ ಕ್ಷಮೆ, ದಯೆಯನ್ನು ಪತ್ನಿಯಾದವಳು ಬಯಸ್ತಾಳೆ. ಆ ದಯಾಗುಣ ಇಲ್ಲದೆ ಇದ್ದು ಜಗತ್ತಿನಲ್ಲಿ ಅನೇಕ ದೋಷಗಳನ್ನು ಉಂಟು ಮಾಡುತ್ತೆ. ಕ್ಷಮೆ ಅನ್ನೋದು ಅತ್ಯಂತ ದೊಡ್ಡ ಗುಣ. ಅದಿಲ್ಲದೆ ಇರೋದ್ರಿಂದ ಇವನೂ ಕೂಡ ವರಿಸಕ್ಕೆ ಯೋಗ್ಯ ಅಲ್ಲ ಅಂತ ಹೇಳೋದ್ರ ಜೊತೆಗೆ, ಕ್ಷಮೆಯ ಬಿಟ್ಟೊಬ್ಬ, ಇಲ್ಲಿಯೇ ಕ್ಷಮೆ ಇಲ್ಲ ಅಂದರೆ ಇನ್ನೊಬ್ಬ ಅಂತೂ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಅಂತ ನಿತ್ಯ ಅಂಧತ್ತಮಕ್ಕೆ ಹೋಗೋರನ್ನು ವಾಯುದೇವರು ಅಧಮ ಜೀವರು, ಅವರೆಲ್ಲ ಅಯೋಗ್ಯರು. ಆದರೂ ಕೂಡ ಚೂರೂ ಕ್ಷಮೆಯ ಲವಲೇಶವೂ ಇಲ್ಲದೆ ಭಗವದ್ವಿಟ್ಟುಗಳನ್ನು ನಿಸ್ಸಂಶಯವಾಗಿ ನಿತ್ಯ ನರಕಕ್ಕೆ ತಳ್ಳುವ ಕೆಲಸವನ್ನು ವಾಯುದೇವರು ಮಾಡ್ತಾರೆ. ಭಗವದ್ ಅನುಗ್ರಹೆಯಿಂದ, ಭಗವದಾಜ್ಞೆಯಿಂದ. ಇದು ಅವರಿಗೆ ಮೋಕ್ಷ, ತಮ್ಮ ಮುಂದೆ ಬ್ರಹ್ಮನಾಗುವಾಗ ಆನಂದಕ್ಕೆ ಕಾರಣವಾದರೂ ಕೂಡ ಈ ದೃಷ್ಟಿಯಲ್ಲಿ ದೋಷ. ಅಂತೂ ಕ್ಷಮಾಗುಣ ಅನ್ನೋದು ಇಲ್ಲದೆ ಇದ್ದರೆ ಅದೊಂದು ದೋಷವಾಗಿ, ಲೌಕಿಕವಾಗಿ ದೋಷ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲೂ ಕೂಡ ವಾಯುದೇವರು ಅಷ್ಟೇ ನಿಸ್ಪೃಷ್ಟರು. ಭಗವದ್ವಿಟ್ಟುಗಳಲ್ಲಿ ಎಂದೂ ಕ್ಷಮಾದಿ ಗುಣಗಳನ್ನು, ಸಂಕೋಚವನ್ನು ಅವರು ತೋರಿಸಿದವರೇ ಇಲ್ಲ. ಅವರ ಅವತಾರ ರೂಪಗಳಲ್ಲೂ ಹನುಮ, ಭೀಮ, ಮಧ್ವರಾದಾಗೂ ಇದನ್ನು ನಾವು ನೋಡಲೇಬಹುದು. ದೇವತೆಗಳನ್ನು ದ್ವೇಷ ಮಾಡುವವರಲ್ಲಿ ಕ್ಷಮೆ ಅನ್ನೋದು ವಾಯುದೇವರಲ್ಲಿ ಎಂದಿಗೂ ಇಲ್ಲ. ಅದು ಅವರ ಅತ್ಯಂತ ಉತ್ತಮ ಗುಣ. ಆದರೆ ಲೋಕದಲ್ಲಿ ಕ್ಷಮೆ ಅನ್ನೋದು ಅತ್ಯಂತ ಅನಿವಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ. ಒಬ್ಬ ಇಲ್ಲಿ ಬಲಿಯ ಒಂದು ಪ್ರಸಂಗವನ್ನು ತಗೊಳ್ತಾರೆ. ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ, ಬಲಿಯದ್ದ ಆ ದೃಷ್ಟಿಯಲ್ಲಿ ನೋಡಿದರೆ ಏನು ದೊಡ್ಡ ದೋಷ ಅಲ್ಲ. ಅವನು ಮುಂದೆ ಇಂದ್ರನಾಗುವನೇ. ಆದರೆ ಸ್ವಲ್ಪ ಮುಂಚೆ ಅದನ್ನು ಬಯಸ್ದ. ಆದರೂ ಕೂಡ ತಮ್ಮ ಯಾವ್ಯಾವ ಕಾಲಕ್ಕೆ ಭಗವದಾಜ್ಞೆಯಿಂದ ಏನಾಗಬೇಕು ಅದನ್ನು ಮೀರಿ ಬಯಸುವುದೂ ಕೂಡ ತಪ್ಪು, ದೋಷ. ಯಾಕೆಂದರೆ ಅಲ್ಲಿ ಭಗವಂತನ ಸಂಕಲ್ಪವನ್ನು ನಾವು ಪ್ರಶ್ನೆ ಮಾಡಿದ ಹಾಗೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಬಲಿಯ ಪ್ರಸಂಗವನ್ನು. ಅಂತೂ 100 ಯಾಗ ಮಾಡಲಿಕ್ಕೆ ಹೋಗಿ ವಾಮನ, ತ್ರಿವಿಕ್ರಮ 2 ರೂಪಗಳಿಂದ ಭಗವಂತ ಅವನನ್ನು ಪಾತಾಳಕ್ಕೆ ಕಳಿಸಬೇಕಾಗ್ತದೆ. ಆ ಕಥೆ ನಿಮಗೆಲ್ಲ ಗೊತ್ತೇ ಇರೋದೆ. ಈ ಪ್ರಸಂಗದಲ್ಲಿ ಎಡುತ್ತಾನೆ. ಇನ್ನೊಮ್ಮೆ ಭಗವಂತನ ಶ್ವೇತದ್ವೀಪಕ್ಕೆ ಹೋಗಿ ಭಗವಂತನ ಕಿರೀಟವನ್ನೇ ಕದ್ದುಕೊಂಡು ಬರೋ ಒಂದು ದುಷ್ಟ ಬುದ್ಧಿ ಅವನಲ್ಲಿ ಉಂಟಾಗತ್ತೆ. ಇದೆರಡು ಪ್ರಸಂಗದಲ್ಲೂ ಆಚಾರ್ಯರು ಅವನಲ್ಲಿ ಅಸುರಾವೇಶದಿಂದ, ಬಲಿಯನ್ನು ಅಸುರನ ಆವೇಶದಿಂದ ಬಲಿಯನ್ನು ಭಗವದ್ಭಕ್ತನಲ್ಲಿ ಈ ನಡೆ ಉಂಟಾಗಿದೆ ಅನ್ನೋದನ್ನು ಹೇಳ್ತಾರೆ. ಆದರೂ ಕೂಡ ಭಗವಂತನ ಕಿರೀಟವನ್ನೇ ಕದ್ದೊಯ್ಯೋ ಅಂಥ ದುಷ್ಟ ಒಂದು ಕಾರ್ಯ ಅವನಿಂದ ನಡೆಯುತ್ತೆ. ಕೊನೆಗೆ ಗರುಡನಿಂದ ನಿಗ್ರಹಿತನಾಗಿ ಆ ಕಿರೀಟವನ್ನು ವಾಪಸ್ಸು ತಂದು ಕೊಡುವ ಒಂದು ಪ್ರಸಂಗ ನಡೆಯುತ್ತೆ. ಹಾಗಾಗಿ ಬಲಿದಾನ ಅನ್ನೋದೆಲ್ಲ ಹೊಗಳಿಸುವಂಥ ಉತ್ತಮ ದಾನ ಅಲ್ಲ. ಆ ದೃಷ್ಟಿಯಿಂದ
ನಾವು ಅದನ್ನು ಎಷ್ಟೋ ಪ್ರಸಂಗಗಳನ್ನು ನಾವು ತಪ್ಪು ಅರ್ಥೈಸಿವಿ ಅನ್ನಲಿಕ್ಕೆ ಈ ಬಲಿದಾನ ಅನ್ನೋ ಪದವು ಒಂದು ಸಾಕ್ಷಿ. ಇದೆರಡು ಪ್ರಸಂಗಗಳಲ್ಲೂ ಅವನು ಎಡವಿದ್ದೇ ಹೆಚ್ಚು. ಕಾರಣ ಏನೇ ಇರ್ಬೋದು, ಸಜೀವ ಬಲಿ, ಆದರೂ ಕೂಡ ಭಗವತ್ ಸಂಕಲ್ಪ ವಿರುದ್ಧವಾಗಿ ನಡೆದಿದ್ದಾನೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾಳೆ ಲಕ್ಷ್ಮೀದೇವಿ. ಅಂದರೆ ಅಸುರರು ಇದ್ದಾರಲ್ಲಿ, ಅಸುರರಲ್ಲೂ ಸಜ್ಜೀವಗಳಿದ್ದಾರೆ, ಅವರನ್ನು ನಾನು ಗಮನಕ್ಕೆ ತಂದುಕೊಂಡಿದ್ದೇನೆ ಅನ್ನೋದನ್ನು ಇಲ್ಲಿ ಅಸುರರ ಅಭಿಮಾನಿ ಬಲಿಯನ್ನು ನೋಡಿ ಲಕ್ಷ್ಮೀದೇವಿ ಸೂಚಿಸಿದ್ದಾಳೆ. ಋಷಿಗಳನ್ನು ಹೇಳಿದ್ಲು, ದೇವತೆಗಳನ್ನು ಹೇಳಿದ್ಲು, ಅಸುರಲ್ಲೂ ಕೂಡ ಯೋಗ್ಯ ಜೀವಗಳಿದ್ದರೆ ಅವರನ್ನು ನಾನು ಗಮನಿಸ್ತೇನೆ ಅನ್ನೋದನ್ನು ಲಕ್ಷ್ಮೀದೇವಿ ಇಲ್ಲಿ ಸೂಚಿಸ್ತಾಳೆ ನಮಗೆ. ಅಂತೂ ಯೋನಿ ಮುಖ್ಯ ಅಲ್ಲ, ಆ ಸ್ವರೂಪದಲ್ಲಿರುವ ಯೋಗ್ಯತೆ ಮುಖ್ಯ ಅನ್ನೋದನ್ನು ಈ ಪ್ರಸಂಗದಲ್ಲಿ ನಾವು ತಿಳಿಬೋದು. ಹೀಗೆ ಎಲ್ಲ ದೇವತೆಗಳನ್ನು ಚಿಂತನೆ ಮಾಡ್ತಾ ಮುಂದೆ ಸಮಗ್ರವಾಗಿ ದೋಷಗಳನ್ನು ಹೇಳೋ ಮುಂಚೆ ಈ ಮಾತನ್ನು ಹೇಳ್ತಾಳೆ. ಎಲ್ಲರಾಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು. ಹೀಗೆ ಇವರೆಲ್ಲ ಅನೇಕ ಪ್ರಸಂಗಗಳಲ್ಲಿ ತಾವಿನ್ನೊಬ್ಬರು ನಿಗ್ರಹ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಕೊಲ್ತಾರೆ. ಈ ಎಲ್ಲ ಪ್ರಸಂಗಗಳು ನಡೆದೋಯ್ತು. ಬೇರೆಯವರನ್ನು ಕೊಲ್ತಾರೆ, ಎಲ್ಲವನ್ನೂ ಹೇಳಿದ್ದೇನೆ. ಆದರೆ ಇವರೆಲ್ಲರ ಆಯುಷ್ಯವು ನನ್ನ ಪತಿ ಅನ್ನಿಸ್ಕೊಂಡ ಭಗವಂತನ ಕೈಯಲ್ಲಿದೆ. ಶಿಂಶುಮಾರ ರೂಪಿ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಮಾಡ್ತಾಳೆ. ಯಾರು ಧ್ರುವ ನಕ್ಷತ್ರ ಮಧ್ಯದಲ್ಲಿದ್ದು ಚೇಳಿನ ಆಕಾರದಲ್ಲಿ ತನ್ನ ಸುತ್ತಲೂ ಗ್ರಹ ನಕ್ಷತ್ರಾದಿ ಎಲ್ಲರನ್ನೂ ಸುತ್ತಿಸುತ್ತಾ ಕಾಲನಾಮಕನಾಗಿ ಈ ಜಗತ್ತಿನ ಅಸ್ತಿತ್ವಕ್ಕೆ ಮುಖ್ಯ ಕಾರಣನಾಗಿದ್ದಾನೋ ಅಂತಹ ಅವನ ಒಂದು ಸಂಕಲ್ಪದಂತೆ ಎಲ್ಲರ ಆಯುಷ್ಯವು ಅವನ ಕೈಯಲ್ಲಿದೆ. ಇವರೆಲ್ಲ ಪ್ರಳಯ ಕಾಲದಲ್ಲಿ ನರಸಿಂಹಾಗ್ನಿಯಲ್ಲಿ ಕಾಲನಾಮಕನ ಆಜ್ಞೆಯಂತೆ ಒಂದಲ್ಲ ಒಂದು ದಿವಸ ನಾಶ ಹೊಂದುವ ಕ್ಷರರು, ನಾಶ ಹೊಂದುವ ದೇಹವುಳ್ಳ ಜೀವರು. ಹಾಗಾಗಿ ಇವರು ಯಾರನ್ನೂ ನಾನು ವರಿಸಲಾರೆ, ಏಕೆಂದರೆ ನಾನು ನಿತ್ಯ ಮುತ್ತೈದೆ, ನಿತ್ಯಾವಿಯೋಗಿನಿ. ನನಗೆ ನನ್ನ ಅಕ್ಷರಳು, ನನಗೇ ಎಂದು ನಾಶ ಇಲ್ಲ. ಅಂತಹವಳಾದ ನಾನು ಈ ಕ್ಷರರಾದ ದೇವತೆಗಳನ್ನು ಹೇಗೆ ವರಿಸಲಿ? ಇವರು ಹೇಗೆ ನನ್ನನ್ನು ಪತಿಯಾಗಿ ಪಡೆಯಲಿ? ಅಸಾಧ್ಯವಾದದ್ದು. ಎಂದಿಗೂ ಇವರಿಗೂ ನನಗೂ ಸಾಮ್ಯ ಆಗಲಿ ಅಥವಾ ಇನ್ಯಾವುದೇ ಗುಣಗಳಲ್ಲಾಗಲಿ ಸಮೀಕರಣ ಸಾಧ್ಯ ಇಲ್ಲ ಅಂತ ಒಂದೇ ಮಾತಿನಲ್ಲಿ ಲಕ್ಷ್ಮೀದೇವಿ ಎಲ್ಲರನ್ನೂ ದೂರ ಸರಿಸ್ತಾಳೆ. ಮೇಲ್ನೋಟಕ್ಕೆ ಕೆಲವು ದೇವತೆಗಳ ಎಲ್ಲರ ದೋಷವನ್ನು ಅಳಿತಾ ಎಷ್ಟೇ ದೋಷ ಚಿಂತನೆ ಮಾಡಿದರೂ ಅಷ್ಟೇ, ಇವರೆಲ್ಲರೂ ಕ್ಷರರು. ಇವರ ದೇಹವೆಲ್ಲವೂ ಒಂದಲ್ಲ ಒಂದು ದಿವಸ, ಕೆಲವರಿಗೆ ಮನ್ವಂತರದ ಯೋಗ್ಯತೆ, ಶಿವಾದಿಗಳಿಗೆ ಕಲ್ಪಾದಿಗಳ ಆಯುಷ್ಯ, ಅಂತೂ ಒಂದಲ್ಲ ಒಮ್ಮೆ ನಮ್ಮ ದೃಷ್ಟಿಯಲ್ಲಿ ತುಂಬ ದೊಡ್ಡದಾದರೂ ಲಕ್ಷ್ಮೀದೇವಿಯ ದೃಷ್ಟಿಯಲ್ಲಿ, ಬ್ರಹ್ಮದೇವರ ದೃಷ್ಟಿಯಲ್ಲಿ ಇವೆಲ್ಲ ಅತ್ಯಲ್ಪ ಕಾಲಗಣನೆ. ಹೀಗಿರುವಾಗ ಈ ಎಲ್ಲ ನಾಶ ಹೊಂದುವ ದೇವರ ಅನುಜ್ಞೆಯಂತೆ ನಾನೇ ಇವರನ್ನೆಲ್ಲ ನಾಶ ಮಾಡೋ ಸಾಮರ್ಥ್ಯ ಹೊಂದಿರುವ ನನಗೆ ಇವರೆಲ್ಲ ಹೇಗೆ ವರಿಸುವವರಾಗ್ತಾರೆ? ಇವರೆಲ್ಲ ನನ್ನ ಕರುಣಕ್ಕೆ ಆಶ್ರಯರು ಅಂತ ಹೇಳ್ತಾ, ನನ್ನನ್ನು ನಿತ್ಯ ಮುತ್ತೈದೆ, ನನ್ನಿಂದ ಸರ್ವ ಮಾಂಗಲ್ಯ ಸಿದ್ಧಿ ಅಂತ ಇಡೀ ಜಗತ್ತು ನನ್ನನ್ನು ಉಪಾಸನೆ ಮಾಡುವಾಗ ಈ ಕ್ಷರಜೀವರನ್ನು ನಾನು ಹೊಂದುತ್ತೇನೆಯೇ? ಅಸಾಧ್ಯವಾದದ್ದು. ಹಾಗಾಗಿ ಈ ನಾಶ ಮತ್ತು ಪರಾಧೀನತೆ, ಈ ಎರಡು ದೋಷಗಳು ಇವರಲ್ಲಿ ಅತ್ಯಂತ ದೊಡ್ಡ ದೋಷಗಳು. ಬೇರೆ ಎಲ್ಲ ಪ್ರಸಂಗಗಳು ಇದನ್ನು ತಿಳಿಸ್ಲಿಕ್ಕೆ ಒಂದೊಂದು ದುಷ್ಟಾಂತವೇ ಹೊರತು ಭಗವಂತನ ನಿರ್ದುಷ್ಟತ್ವ, ಇವರಲ್ಲಿರುವ ದೋಷತ್ವ, ಅದರಲ್ಲೂ ಮುಖ್ಯ ದೋಷ ಪರಾಧೀನತೆ ಮತ್ತು ಕ್ಷರತ್ವ, ನಾಶ. ಈ ಎರಡು ದೋಷಗಳನ್ನು ದೇವತೆಗಳಲ್ಲಿ ಹೇಳೋದ್ರೊಂದಿಗೆ ಒಂದು ಸಮಗ್ರವಾದ ದೋಷ ಚಿಂತನೆಯನ್ನು ಲಕ್ಷ್ಮೀದೇವಿ ಮಾಡಿದ್ದಾಳೆ. ಇಷ್ಟು ಚಿಂತನೆಯನ್ನು ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡೋಣ. ಮುಂದಿನ ಪದ್ಯಗಳನ್ನು ಮುಂದಿನ ಚಿಂತನೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.